ರಿಲೀಸ್ ಆಗ್ತಿದೆ. ಎಲ್ಲರಿಗೂ ನಮಸ್ಕಾರ. ಬಂದಿರ್ತಕ್ಕಂಥ ಎಲ್ಲ ಅಭಿಮಾನಿ ದೇವರುಗಳಿಗೂ ನನ್ನ ಹೃತ್ಪೂರ್ವಕವಾಗಿ ನನ್ನ ನಮಸ್ಕಾರಗಳು. ಹಾಗೆ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು. ಈಗಾಗಲೇ ಟೀಸರು ತುಂಬ ಯಶಸ್ವಿಯಾಗಿ ಓಡ್ತೈತೆ. ಕಣ್ಣಿನಲ್ಲಿ ಕತ್ತಿನೂ ಸಹ, ಮಾದಪ್ಪ ಸಾಂಗು ಸಹ ತುಂಬ ಯಶಸ್ವಿಯಾಗಿ ಎಲ್ಲ ಅಭಿಮಾನಿ ದೇವರುಗಳು ತುಂಬ ಆಶೀರ್ವಾದ ಮಾಡಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆಯೂ ಟ್ರೈಲರು ಯಾವಾಗ ಪಿಕ್ಚರ್ ರಿಲೀಸ್ ಅಂತ ಹೇಳ್ತಾ ಇದ್ದಾರೆ. ಜನವರಿ 24ಗೆ ಟ್ರೈಲರ್ ಲಾಂಚ್ ಮಾಡೋಣ ಅಂತಿದ್ದೀನಿ. ಅವತ್ತು ಅನೌನ್ಸ್ ಮಾಡ್ತೀನಿ ಮೂವಿನ ರಿಲೀಸ್ ಮಾಡೋಣ ಅಂತ. ಈಗಾಗಲೇ ಸಾಂಗ್ ಇವಾಗ ಮಾದಪ್ಪನ ಸಾಂಗ್ ಇದು ನೀನನ್ನ ದೇವತೆ ನೀವು ನೋಡಿದ್ದೀರಾ, ನೀವು ಏನಂತ ಹೇಳಬೇಕು. ಈಗಾಗಲೇ ಈ ಒಂದು ಮೂವಿಯಲ್ಲಿ ನಮ್ಮ ಕಾಕ್ರೋಚ್ ಜನರು ತುಂಬ ಯಶಸ್ವಿಯಾಗಿ ಒಂದು ಪ್ರಮುಖ ಪಾತ್ರವಾಗಿ ವಿಲ್ಲನ್ ಆಗಿ ತುಂಬ ಶೇಡಾಗಿ ಮಾಡಿದ್ದಾರೆ. ಕಾಕ್ರೋಚ್ ಜನರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಸಿನಿಮಾ ಬಗ್ಗೆ ಏನು ಹೇಳೋಕ್ಕೆ ಅಂದರೆ ಒಂದು ಲೈನಲ್ಲಿ ಹೇಳ್ತೀನಿ. ಸುಮ್ಮನೆ ಅಂದರೆ ಒಂದು ಅಮಾಯಕ ಎಷ್ಟೆಲ್ಲ ನೋವು ತಿಂತಾನೋ ಅಷ್ಟೆಲ್ಲ ನೋವು ತಿಂತಾನೆ. ತನ್ನ ಫ್ಯಾಮ್ಲಿನ ಮುಟ್ಟಿದ್ರೆ ತನ್ನ ಫ್ಯಾಮಿಲಿನ ಕಳ್ಕೊಂಡ್ರೆ ಎಲ್ಲಿಗೆ ಹೋಗ್ತಾನೆ ಅನ್ನೋದನ್ನು ಕಾನ್ಸೆಪ್ಟ್ ಮಾಡಿದ್ದೀನಿ. ಈಗಾಗಲೇ ವಯಸ್ಸು ಹುಡುಗರು ಈ ಗಾಂಜಾ ಹೊಡ್ಕೊಂಡು ಏನೋ ಕೇಸ್ ಮಾಡ್ತಾರೆ. ಕೇಸ್ ಮಾಡಿ ಒಳಗಡೆ ಹೋಗ್ಬಿಟ್ಟು ಬಂದಾಗ ಏನೋ ನಾನು ದೊಡ್ಡ ಡಾನ್ ಹೋಗಿನ ಅಂತ ಹೇಳ್ಕೊತಿರ್ತಾರೆ. ಅಲ್ಲಿ ಏನೂ ಇರಲ್ಲ. ಗಾಂಜಾ ಹೊಡ್ಕೊಂಡು ಆಗಲಿ ಎಣ್ಣೆ ಹೊಡ್ಕೊಂಡಾಗಲಿ ತನ್ನ ಒಂದು 5 ನಿಮಿಷಕ್ಕೋಸ್ಕರ ತನ್ನ ಫ್ಯಾಮಿಲಿನಾಗಲಿ ತನ್ನ ಕುಟುಂಬನಾಗಲಿ ಅವ್ರ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲನೂ ಕಳ್ಕೊಂಡು ಸಫರಾಗಿ ಜೈಲಿಗೆ ಹೋಗ್ತಾರೆ. ಸೊ ಅದೇ ಕಾನ್ಸೆಪ್ಟು. ಒಂದು 5 ನಿಮಿಷ ದುಡುಕ್ತೆ ಇದನ್ನೇನು ಮಾಡಿದೆ ತನ್ನ ಫ್ಯಾಮಿಲಿ ಐತೆ ಅಂತ ಒಂದು ಸ್ವಲ್ಪ ಹಿಂದೆ ಬಂದು ನೋಡಿದ್ರೆ 100% ಎಲ್ಲರ ಜೀವನದಲ್ಲೂ ತುಂಬ ಚೆಂದಾಗಿರ್ತೈತೆ ಅಂತ ಇದೊಂದು ಮೆಸೇಜ್ ಕೊಟ್ಟಿದ್ದೀನಿ. ಎಲ್ರಿಗೂ ಸಹ ಮೆಸೇಜ್ ಕೊಟ್ಟಿದ್ದೀನಿ. ಎಣ್ಣೆ ಹೊಡೆದಾಗ ಜೋಬಲ್ಲಿ 5 ರೂಪಾಯಿ ಅದನ್ನು ಕೋಟಿ ಮಾತಾಡ್ತಾರೆ. ನಾನು ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ಸರಿ ಏನು ದುಡುಕ್ಬೇಡಿ. ಯಾರು ಏನಂದ್ರೂ ಅಮ್ಮನಂದ್ರೂ ಸರಿ ಅಮ್ಮನ ಜೊತೆ ಯಾರೂ ಬರಲ್ಲ. ಬ್ಯಾಡ್ ಮಾತುಗಳಂದ್ರೂ ಯಾರೂ ಬರಲ್ಲ ಮನೇಲಿ. ಅದಕ್ಕೋಸ್ಕರ ನಾವು ತಲೆ ಬಗ್ಗಿಸ್ಕೊಂಡು ಹೋಗೋದ್ರಲ್ಲಿ ನಾವೇನು ಚಿಕ್ಕವರಾಗಲ್ಲ, ನಾವೇ ದೊಡ್ಡವರಾಗ್ತೀವಿ. ನಮ್ಮನ್ನು ನೆನೆಸ್ಕೊಂಡು ಅಪ್ಪ ಅಮ್ಮ ಇರ್ತಾರೆ, ಹೆಂಡತಿ ಮಕ್ಕಳು ಇರ್ತಾರೆ, ಅಣ್ಣ ತಮ್ಮಂದು ಇರ್ತಾರೆ, ನಮ್ಗೆ ಜೀವ ಕೊಡೋರು ಗೆಳೆಯಿಂದ ಇರ್ತಾರೆ. ಇದು ಒಂದು ಸಣ್ಣ ಮೆಸೇಜ್ ಕೊಟ್ಟಿದ್ದೀನಿ ಈ ಪಿಕ್ಚರಲ್ಲಿ. ದಯವಿಟ್ಟು ಈ ಪಿಕ್ಚರ್ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಜಾನಿ ಮಾಸ್ಟರ್ ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್ ಮಾಸ್ಟರ್. ಆಮೇಲೆ ಎಡಿಟ್ರು, ಇದಕ್ಕೆ ಇನ್ನೊಂದು ಮರುಜೀವ ಅಂದರೆ ಎಡಿಟ್ರು ವಿಶ್ವಣ್ಣವ್ರು ಅಂತ. ಸುದೀಪ್ ಅವ್ರದ್ದೆಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ರನ್ನಲ್ಲ ನಮ್ಮ ಒಂದು ಪಿಕ್ಚರ್ಗೂ ಮಾಡಿದ್ದಾರೆ, ತುಂಬ ಥ್ಯಾಂಕ್ಸ್. ಆಮೇಲೆ BGM ಅವರು ನಮ್ಮ ಇವರು ಶ್ರೀಧರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಹೀರೋಯಿನ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಒಂದು ಪಾತ್ರ. ಎಷ್ಟೋ ಜನ ಬಂದೋದ್ರು, ನನಗೆ ಯಾರು ಅಷ್ಟೊಂದು ಇದಾಗಿಲ್ಲ. ಒಂದು ಮುದ್ದಾದ ಕ್ಯಾರೆಕ್ಟ್ರ್ ಈಗಾಗಲೇ ಈ ಸಾಂಗಲ್ಲಿ ನೋಡಿದ್ದೀರ. ಮುದ್ದಾದ ಒಂದು ಕ್ಯಾರೆಕ್ಟ್ರು ತುಂಬ ನಾನು ಏನೇ ಕರೆದ್ರೂ ಸಹ ಏನು ಮಾತಾಡದೆ ನನಗೊಂದು ಬೆಂಬಲವಾಗಿ ನಿಂತಿದ್ದಾರೆ. ಅವ್ರಿಗೂ ನನ್ನ ತುಂಬ ಜನ್ಮದ ನಮಸ್ಕಾರಗಳು. ತುಂಬ ಅದ್ಭುತವಾಗಿ ಈ ಒಂದು ಪಾತ್ರದಲ್ಲಿ ಚೆಂದಾಗಿ ಮಾಡಿದ್ದಾರೆ. ನಾನು ಏನು ಅಂದ್ಕೊಂಡಿದ್ದೀನೋ ಅದರಲ್ಲಿ ಎಷ್ಟಾಗೆ ಮಾಡಿದ್ದಾರೆ. ನನಗಿಂತ ತುಂಬ ಎಲ್ಲರೂ ಚೆಂದಾಗಿ ಮಾಡಿದ್ದಾರೆ. ಈಗಾಗಲೇ ಮರೀಶ್ ಅವರು ತುಂಬ ಚೆಂದಾಗಿ ಮಾಡಿದ್ದಾರೆ. ಅವರು ಇದರಲ್ಲಿ ಒಂದು ಪ್ಯಾಟ್ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ, ಪ್ರವೀಣ್ ಅವರು ಅಂತ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಂಪ್ಲೀಟ್ ಆಗೈತೆ ಸರ್. ಜನವರಿ ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದೀನಿ. ಸೆನ್ಸರ್ ಎಲ್ಲ ಆಗೈತೆ ಸರ್. ಹೇಳ್ತೀನಿ ಸರ್, ಟ್ರೈಲರ್ ಹೇಳ್ತೀನಿ ಸರ್. ಇದೊಂದು ಸರ್ ಪ್ಲೀಸ್. ರಿಲೀಸ್ ಜನವರಿ ಎಂಡಿಗೆ. ಟ್ರೈಲರ್ ಲಾಂಚ್ ಮಾಡ್ಬೇಕಾದ್ರೆ ಅನೌನ್ಸ್ ಮಾಡಿಬಿಡ್ತೀನಿ. 24ಗೆ ಅನೌನ್ಸ್ ಮಾಡ್ತೀನಿ ಅವತ್ತೇ. ಇಲ್ಲ, ಬದಲಾವಣೆ ಅಂತ ಹೇಳಕ್ ಹೋದ್ರೆ ಮಾಡ್ತಾ ಇರ್ಬೋದು ಸರ್. ಎಷ್ಟು ನನಗೆ ಮಾಡಿದ್ರೂ ಸಾಕಾಗಲ್ಲ. ಒಂದು ಎಂಡ್ ಇರ್ಬೇಕು ಮನುಷ್ಯನಿಗೆ. ಇವಾಗ ಆಸೆ ಅನ್ನೋದು ಅದು ಎಂಡ್ ಇಲ್ಲ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ಎಂಡೇ ಇಲ್ಲ. ಒಂದು 100 ರೂಪಾಯಿ ಸಿಕ್ಬೇಕಂತ ಆಸೆ ಪಡ್ತೀವಿ. ಆ 100 ರೂಪಾಯಿ ಸಿಕ್ತಾಗ ಏನು ಮಾಡ್ತೀವಿ, ಸೊ ಇನ್ನೊಂದು 100 ರೂಪಾಯಿ ಸಿಕ್ಕಿದ್ರೆ ತುಂಬ ಇಷ್ಟ ಆಗ್ತೈತೆ ಅಂತ ಅದಕ್ಕೆ ಹಂಗೆ ಹೋಗ್ತಾ ಇರ್ತೀವಿ. ನಾನು ತೃಪ್ತಿಯಾಗಿ ಮಾಡಿದ್ದೀನಿ. ಇದು ಒಂದು ಹೋಟ್ಲು ಮಾಡಿದಾಗ ನನ್ನ ಊಟ ನಂಗೆ ತುಂಬ ಚೆನ್ನಾಗಿರ್ತದೆ. ಮತ್ತವ್ರು ತಿಂದು ಹೇಳಿದಾಗ ಆ ಒಂದು ಸಂತೋಷ ಆಯ್ತಲ್ಲ. ಇವತ್ತು ಇಷ್ಟು ಡೆಡಿಕೇಶನ್ ಮಾಡಿದ್ದೀನಿ ಈ ಒಂದು ಪಿಕ್ಚರ್ಗೋಸ್ಕರ. ಹಗಲು ರಾತ್ರಿ ತುಂಬ ಉಡುಪಾಗಿ ಇಟ್ಟಿದ್ದೀನಿ. ಅಂದರೆ ಎಲ್ಲ ಅಣ್ಣಂದ್ರೆ ಅಂಡರ್ವರ್ಲ್ಡ್ ಡಾನು ಇದರಲ್ಲಿ ರಿಯಲ್ ಆಗಿ ಮಾಡಿದ್ದಾರೆ. ಸೊ ಅವ್ರವ್ರ ಜೊತೆಗೆ ಹೋದಾಗ ಒಂದು ಅನುಭವ ಆಯ್ತಲ್ಲ. ಸೊ ಒಂದು 12ವರೆಗೆ ಒಂದು 12ವರೆ ಹೆಸರು ಬೇಡ, 1 ಗಂಟೆಗೆ ಒಂದು ಫೋನ್ ಬರ್ತೈತೆ ನನಗೆ. ಒಂದು ದೊಡ್ಡ ಕಡೆಯಿಂದ ಒಂದು ಫೋನ್ ಬರ್ತೈತೆ. ನನಗೆ ಅವ್ರು ಬೇಕಾಗಿತ್ತು ಪಿಕ್ಚರಲ್ಲಿ. ನಾನು ಅವ್ರನ್ನ ನೋಡೋದಿಲ್ಲ, ಒಂದು ಯೂಟ್ಯೂಬಲ್ಲಿ ನೋಡಿದ್ದೆ. ಒಂದು ಫೋನ್ ಬರ್ತೈತೆ, ಸರಿ ಅಂತ ಇಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾರೆ. ಜೈನವರಿಗೆ 3rd ಬ್ಲಾಕ್ ಬರ್ತೇನೆ ಅಂತಾರೆ. ನಾನು ಮಾಸ್ಟರ್ ಹೋಗ್ತೀವಿ.
ಅಲ್ಲಿ ಹೋದಾಗ ಅಲ್ಲಿ 2:30 ಆಗಿರ್ತೈತೆ. ಸೊ ನನ್ನ ಮನೆಗೂ ಹೇಳಿರಲ್ಲ. ನೀವು ಮಾತಾಡಿ ಒಂದು ಒಂದು 2:30ಗೆ ಆ ಸ್ಪಾಟಲ್ಲಿ ಹೋಗ್ತೀವಿ. ಒಂದು 3 ಕಾರ್ ಬರ್ತೈತೆ. 3 ಕಾರ್ ಅಬ್ಸರ್ವ್ ಮಾಡ್ತಾರೆ. ಪಕ್ಕದಲ್ಲಿರೋರ್ಗೆ ಹೇಳ್ತೀನಿ, ನೀನು ತಿರ್ಗೋದು ನೋಡೋಕೆ ಹೋಗ್ಬೇಡ ಅಂತ. ಆ ಅಪ್ಪ ಫುಲ್ಲು ಗಡಗಡ ಅಂತ ಆಗ್ಬಿಡ್ತಾರೆ. ಏನೋಣ ಈ ಥರ ಕರ್ಕೊಂಬಂದು ಇಲ್ಲಿ ಹಿಂಗೆ ಈ ಥರ ಡೈರೆಕ್ಟ್ಸ್ ಅಂತ ಫಸ್ಟ್ ಹೊಡೆದ್ರೆ ನಂಗೆ ಹೊಡಿತಾರೆ, ಆಮೇಲೆ ನಿಂಗೆ ಹೊಡಿತಾರೆ, ನೀನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತೀನಿ. ಆಮೇಲೆ ನೀನೇನೋಣ ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ಇಲ್ಲಿ ಓಡಿಸ್ತಾರೆ ಅಲ್ಲಿ ಓಡಿಸ್ತಾರೆ ಅಂತ ನಾನೇನೋ ಮಾಡಿದ್ದೀನಿ. ಏನು ಮಾತಾಡ, ತಿರುಗಿ ನೋಡ್ಬೇಡ ಅಂತೀನಿ. ಸೂರ್ಯ ಅಂತ ಒಂದು ಸೌಂಡ್ ಬರ್ತೈತೆ. ನಾನು ಹಿಂಗೆ ತಿರ್ಗ್ತೀನಿ, ಏನೋ ಒಂಚೂರು ಕಾರಲ್ಲಿ ಬಂದು ಕೂತ್ಕೊಳ್ಳಿ ಅಂತಾರೆ. ಕೂತ್ಕೊತೀನಿ. 2 ಮೊಬೈಲ್ ಈಸ್ಕೊತಾರೆ, ಸ್ವಿಚ್ ಆಫ್ ಮಾಡ್ತಾರೆ. ಅವ್ನಿಗೆ ಇನ್ನೂ ನಡ್ಕ ಸ್ಟಾರ್ಟು. ಹಿಂಗೆ ಮುಖ ನೋಡ್ತಾನೆ, ನಾನು ಹಿಂಗೆ ಮುಖ ನೋಡ್ತೀನಿ. ಏನಾಗಲ್ಲ, ಫಸ್ಟ್ ನನಗೆ ಹೊಡಿತಾರೆ, ಆಮೇಲೆ ಹಿಂಗೆ ಹೊಡಿತಾರೆ, ಆರಾಮಾಗಿರೋತೀನಿ. ತಿರ್ಗಾ ಒಂದು ಟ್ರಾವೆಲ್ಗೆ ಹೋಗ್ತೀವಿ. ಹೋಗ್ತಾ ಇದ್ದು ಸಡನ್ನಾಗಿ ಒಂದು ಮನೆ ಒಳಗೆ ನುಗ್ತೈತೆ ಕಾರು. ನುಗ್ದಾಗ ಎಲ್ಲ ಒಂದು ಸರಿಯಾಗಿದ್ದಾರೆ, ಹುಡುಗರು ಎಲ್ಲ ನಿಂತಿದ್ದಾರೆ. ಹಿಂಗೆ ನೋಡ್ತಾ ಇದ್ದಾಗ ಒಂದು ಕ್ಯಾರೆಕ್ಟ್ರು ಹಿಂಗೆ ಕಾಲ್ ಮೇಲೆ ಹಿಂಗೆ ಕಾಲು ಹಾಕೊಂಡು ಹಿಂಗೆ ಕೂತೈತೆ, ಕಡಕ್ಕಾಗಿ ನಿಂತೈತೆ. ಕೈ ಇದು ಒಂದು 2 ಅಷ್ಟು ಐತೆ ಆ ಕೈ ಹ್ಯಾಂಡು. ಹಿಂಗೆ ಬಂದಾಗ ಹಿಂಗೆ ಹೋಗಿ ನೋಡ್ತಾ ಇದ್ದೀನಿ. ಅಣ್ಣ ನಮಸ್ತೆ ಅಂತ. ಏನು ಸರಿ ಎಲ್ಲ ಹುಡುಕ್ತಾ ಇದೆಯಂತೆ, ನನ್ನ ಬೆಂಗಳೂರು ಫುಲ್ಲು ಅಂತ ಇದೆ. ಅಣ್ಣ ನಮಸ್ತೆ ಅಣ್ಣ ಅಂತೀನಿ. ಚೆನ್ನಾಗಿದೆಯಪ್ಪ ಅಂತೀನಿ. ಇನ್ನೂ ತುಂಬ ಕಷ್ಟಪಡ್ತಾ ಇದೆಯಂತೆ, ಎಲ್ಲರೂ ಹಾಕೊಂಡು ಮಾಡಿದ್ಯಂತೆ. ಅವ್ರಿಗೇನು ಕ್ಯಾರೆಕ್ಟ್ರು? ಅಣ್ಣ ಅವ್ರದ್ದೆಲ್ಲ ಬಿಟ್ಬಿಡಿ ಅಣ್ಣ, ನಿಮ್ದೇನೋ ಕ್ಲೋಸ್ ಅಪ್ ಶರ್ಟು ಹಿಂಗೆ ಬಂದು ಹಿಂಗೆ ಎತ್ತೈತಿ, ನಾನು ಒಂದು ಶ್ಯಾಡಲ್ಲಿ ಇರ್ತೈತಣ್ಣ. ಹೌದಾ, ಹಂಗೆ ಮಾಡ್ತೀಯ ನೀನು? ನಂದೇ ಕ್ಲೋಸ್ ಅಪ್ಪ? ಹೌದಣ್ಣ ನಿಮ್ಮದೇ ಕ್ಲೋಸ್ ಅಪ್ಪು. ಸರಿ ಅಂತ. ಆಮೇಲೆ ಇವರು ಡ್ಯಾನ್ಸ್ ಮಾಸ್ಟರ್ ಅಂತೀನಿ. ಅವ್ರಿಗೆ ಫುಲ್ಲು ನೀನು ಡ್ಯಾನ್ಸ್ ಆಡೋ ಅಂತಾರೆ ಮಾಸ್ಟ್ರು. ಅವ್ರಿಗೆ ಡ್ಯಾನ್ಸು ಅವ್ರ ಮುಂದೆ ಆಡೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಹಿಂಗೆ ಆಡ್ತಾ ಇದ್ದಾರೆ. ಆಮೇಲೆ ಏನು ಮಾಡಿಲ್ಲ ಪಾಪ, ತಿಂಡಿ ಎಲ್ಲ ಕೊಟ್ಟು ಕಳಿಸಿ, ಹೋಗ್ಸಿರು ಹುಷಾರಾಗಿ ಹೋಗೋ, ಇಲ್ಲಿ ಬಂದಿತ್ತು ಹೇಳಕ್ಕೆ ಹೋಗ್ಬೇಡ ಅಂತೇಳಿ ಅವರು ಮಾಡಿದ್ರು ಪಿಕ್ಚರಲ್ಲಿ. ತುಂಬ ಆ ಥರ ಎಲ್ಲ ಟೋಟ್ಲು ಬೆಂಗಳೂರಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಅಣ್ಣಂದಿರು ಮಾಡಿಸಿದ್ದೀನಿ. ಇದರಲ್ಲಿ ಎಲ್ಲ ಮೆಸೇಜ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ನಾನು ಅಲ್ಲಿ ಹೋಗೋ ಮುಂಚೆಗೆ ಒಂದು ಹಾರ್ಟ್ ಬೀಟ್ ಹೊಡಿತಾ ಇತ್ತು. ಸೊ ಅಲ್ಲಿ ಹೋದಾಗ ಒಂದು ಆರ್ಡಿನರಿ ಪರ್ಸನ್ ಜಗಳ ಮಾಡ್ತಾರಲ್ಲ, ಅಂಥ ಒಂದು ಕ್ಯಾರೆಕ್ಟರ್ ಅಲ್ಲ, ಒಂದು ಮಗು ಥರ ಒಂದು ಮನಸ್ಸೈತೆ ಅವ್ರುಗಳಿಗೆಲ್ಲ. ಅಷ್ಟು ಮುದ್ದಾಗಿ ನೋಡ್ಕೊಂಡ್ರು. ನನಗೆ ಏನೇ ಇದ್ರೂ ಫೋನ್ ಮಾಡು, ನಾನಿದ್ದೀನಿ, ಈ ಪಿಕ್ಚರ್ ಒಂದು ಗೆಲ್ಲಿ, ಜನಕ್ಕೆ ಮೆಸೇಜ್ ಕೊಡ್ತೀನಿ ಅಂದರೆ ನಮ್ಮಿಂದ ಒಂದು ಒಳ್ಳೇದಾಗ್ತೈತೆ ಯೂತ್ರಿಗಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಅಂತ ಇವತ್ತು ಎಲ್ಲ ಅಣ್ಣಂದಿರು ನನಗೆ, ಲಕ್ಕಿ ಸರ್ ಆಗಿರ್ಬೋದು, ನಮ್ಮ ಕಾಳಪತ್ರಣ್ಣ, ನಮ್ಮ ಭಾಷಾಬಾಯಿ ವೇಡಿ ಅಣ್ಣ, ಈ ಥರ ಲಕ್ಕಿ ಅಣ್ಣವರಾಗಿರ್ಬೋದು, ಯಶಸ್ವಿನಿ ಮೇಡಮ್, ಎಲ್ಲ ಒಂದು 15 ಜನ ಮಾಡಿದ್ದಾರೆ. ಎಲ್ಲರೂ ಮಾಡಿದ್ದಾರೆ. ಒಂದು ಮೆಸೇಜು ಇವತ್ತು ವಯಸ್ಸು ಹುಡುಗರಿಗೆ ಲಾಸ್ಟಲ್ಲಿ ಗಾಂಜಾ ಹೊಡ್ಕೊಂಡು ಬ್ಯಾಟ್ ಹೊಡೆದಾಗ, ಪೊಲೀಸರು ಹೊಡೆದಾಗ ಲಾಸ್ಟಲ್ಲಿ ಅವ್ರಿಗೆ ಎನ್ಕೊಂಡ್ರು ಅಂತ ಬರ್ತೈತೆ. ಫೈನಲ್ ಸ್ಟೇಜ್ಗೆ ಎನ್ಕೊಂಡ್ರು ಅಂತ ಬಂದಾಗ ಅವ್ರು ಹೇಳೋದು ಪೊಲೀಸವ್ರಿಗೆ ಒಂದೇ ಒಂದು, ಅವ್ರು ಸಾಯ್ಬೇಕಾರೆ ಅವ್ರು ಏನೋ ಒಂದು ಖುಷಿ, ಅವ್ರಿಗೆ ಸಾಯ್ಬೇಕಾರೆ ನನ್ನಿಂದ ಒಂದು 10 ಜನಕ್ಕೆ ಒಳ್ಳೇದಾಗಲಿ ಅಂತ. ಅವನಿಂದ 10 ಜನಕ್ಕೂ ಒಳ್ಳೇದಾಗಲ್ಲ. ಆ ಥರ ಮಾಡ್ಕೊಂಡು ಬರ್ತಾನೆ ಇರ್ತಾರೆ ಲೈನಾಗೆ. ಸಾಯೋ ಟೈಮಲ್ಲಿ ತ್ಯಾಗಿ ಆಗ್ಬಿಡ್ತಾರೆ ಗಾಂಜಾ ಹೊಡ್ಕೊಂಡೆಲ್ಲ. ಆ ತ್ಯಾಗಿ ಆಗೋ ಮುಂಚೆಗೆ ಅಪ್ಪ ಅಮ್ಮಂದಿರು ಎಷ್ಟೋ ಕಷ್ಟಪಟ್ಟು ಬೆಳೆಸಿರ್ತಾರೆ. ಇವತ್ತು ನಾನು ಕಣ್ಣಲ್ಲಿ ನೋಡಿರತಕ್ಕಂಥ ಇವತ್ತು ನಡೀತಾ ಇರೋದು, ಅಪ್ಪ ಅಮ್ಮ ಬಂದು ಮಕ್ಕಳು ಕೊಳ್ಳಿ ಇಡ್ತಾ ಇದ್ದಾರೆ, ಬೆಂಕಿ ಇಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಪರಪ್ಪ ನಗರದಲ್ಲಿ ಅಪ್ಪ ಅಮ್ಮ ಊಟ ಇಲ್ಲದೆ ತೊಗೊಂಡೋಗಿ ಮಕ್ಕಳು ಕೊಡ್ತಾ ಇದ್ದಾರೆ. ಊಟ ಇಲ್ಲದೆ ತಿಂಡಿ ಇಲ್ದಲ್ಲ. ದಯವಿಟ್ಟು ಅದೆಲ್ಲ ಮಾಡಬೇಡಿ, ದುಡುಕ್ಬೇಡಿ. ನಮ್ಮ ಹಿಂದೆ ಮಕ್ಕಳು ಇರ್ತಾರೆ, ಎಲ್ಲರೂ ಇರ್ತಾರೆ. ಒಂಚೂರು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ಜೀವನ, ಎಲ್ಲರ ಜೀವನನೂ ಚೆನ್ನಾಗಿರ್ತೈತೆ ಅಂತ ಒಂದು ಕಾನ್ಸೆಪ್ಟು ಸರ್. ಎಲ್ಲಲ್ಲ, ಇದು ನಡೆದಿರೋ ತೊಗೊಂಡೇ ಮಾಡಿದ್ದೀನಿ. ರಿಯಲ್ ಸ್ಟೋರಿನೇ ತೊಗೊಂಡು ಮಾಡಿದ್ದೀನಿ. ಅಲ್ಲಿ ನೋಡಿದಾಗ ಗೊತ್ತಾಗ್ತೈತೆ. ನಾನು ಬರೆದಿರೋ ಕಥೆನೂ ಅಷ್ಟೇ. ಆಮೇಲೆ ಸಿಬ್ಬಂದಿ ಪೊಲೀಸ್ ಇಲಾಖೆಗೂ ಹೇಳ್ತೀನಿ ಅವ್ರಿಗೆ, ಇವತ್ತು ಅವರು ಬಂದು ಪಿಕ್ಚರ್ ಆಗಿ ನೋಡಲಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಡೈಲಾಗೂ ಬರೆದಿದ್ದೀನಿ, ಎಲ್ಲ ಥರನೂ ಬರೆದಿದ್ದೀನಿ. ಎಲ್ಲರೂ ಪಿಕ್ಚರ್ ಆಗಿ ತೊಗೊಂಡು ನೋಡಿ ಅಂತ ನಾನು ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ಐತೆ, ಅವ್ರಿಲ್ಲದೆ ಇಲ್ಲ, ಖಂಡಿತವಾಗ್ಲೂ ಇದ್ದಾರೆ. ಅದಕ್ಕೆ SKMS ಅವರು ತುಂಬ ಜೀವ ತುಂಬಿದ್ದಾರೆ. SKMS ಅವರು ಸಹ ಒಂದು ಪ್ರಮುಖ ಪಾತ್ರದಲ್ಲಿ ಮಾಡಿದ್ದಾರೆ. ಅದ್ರಲ್ಲಿ ಐತೆ ಒಂದೊಂದು ಸೀನ್ ಮಾಡಿದ್ದೆ, ಒಂದಿಬ್ಬರಿಗೆ ಎನ್ಕೌಂಟರ್ ಮಾಡೋ ಥರ ಹೊಡಿಯೋ ಥರ. ಸೊ ಸೂರಿ ಇದು ಹಿಂಗೆ ಬೇಡ, ಇದು ಹಿಂಗೆ ಮಾಡೋಣ, ರಿಯಲಿಸ್ಟಿಕ್ ಆಗಿ ಮಾಡೋಣ ಅಂತ ಅವರೇ ಅಲ್ಲಿ ಏನು ಲಾಠಿ ಚಾರ್ಜ್ ಮಾಡಿದ್ರು ಸೇಮ್ ತಗೊಂಡು ಮಾಡಿದ್ರು. ಅದು ದೇವ್ರು ಕೊಟ್ಟಿರೋ ಗಾಡ್ ಗಿಫ್ಟ್ ಸರ್. ಎಷ್ಟೋ ಜನ ಮಾಡಿಲ್ಲ, ಅದೇನೋ ನನ್ನ ನೋಡ್ಕೊಂಡು ಮಾಡಿದ್ರು, ಇಲ್ಲ ಏನಂತ ಗೊತ್ತಿಲ್ಲ. ಅದನ್ನು ನಾನು ಅಷ್ಟು ಕನ್ವಿನ್ಸ್ ಮಾಡಿದ್ದೀನಿ ಸರ್.
ಈ ಥರ ಪಬ್ಲಿಕ್ಕಿಗೆ ಮೆಸೇಜ್ ಆಗ್ತೈತೆ, ಅಲ್ಲಲ್ಲಿ ಗಾಂಜಾ ಹೊಡ್ಕೊಂಡು ಜಗಳ ಆಗ್ತೈತೆ, ಈ ಥರ ಇವಾಗ ಅದೇ ನಾನು ಅವಾಗ ಲಾಸ್ಟ್ ಟೈಮ್ ಹೇಳ್ದಂಗೆ ನಾವು ಏನೋ ಬಂದು ಹೇಳಿದ್ರೆ ಎಣ್ಣೆ ಹೊಡಿಬೇಡ ಅಂದರೆ ಯಾರು ಕೇಳಲ್ಲ. ನಿಜವಾಗ್ಲೂ ಎಣ್ಣೆ ಹೊಡೆದವರು ಲಿವರು ಕಿಡ್ನಿ ಫೈಲರ್ ಆಗಿದ್ದವರು ಬಂದು ಹೇಳಿದ್ರೆ ಏನೋ ಕೇಳ್ತಾರೆ, ಜನ ಕೇಳ್ತಾರೆ, ಅವ್ರು ಹೋದರೆ. ಅದೇ ಥರ ಒಂದು ರಿಯಲ್ ಡಾನು ಅವ್ರ ಜೀವನದಲ್ಲಿ ನಡೆದಿರತಕ್ಕಂಥ ಇನ್ಸಿಡೆಂಟ್ಗಳು ಅವ್ರು ಬಂದು ಹೇಳಿದಾಗ ಅವಾಗ ಅವ್ರು ಕೇಳ್ತಾರೆ ಅಂತಾನೆ ಅದಕ್ಕೆ ಅವ್ರನ್ನೇ ಇಟ್ಟು ಮಾಡಿಸಿದ್ದೀನಿ ಇವ್ ಪಾತ್ರಗಳು. ಇವಾಗ ನಾವು ನೀವು ಹೇಳಿದ್ರೆ ಕೇಳಲ್ಲ ಸರ್, ಅನುಭವಿಸಿದವರೇ ಬಂದು ಹೇಳಿದಾಗ ಕೇಳ್ತಾರೆ, ಹೌದಲ್ವಾ ಸರ್? ಎಲ್ಲ ತಲೆ ಮೇಲೆ ಹಾಕೊಂಡಿದ್ದೀನಿ ಸರ್, ಎಲ್ಲರೂ ತಲೆ ಮೇಲೆ ಹಾಕೊಂಡಿದ್ದೀನಿ. ಅಷ್ಟು ಇಷ್ಟು ಅಂತ ಅಲ್ಲ, ಇವಾಗಲೂ ನನಗೆ ನಿದ್ದೆ ಬರೋಲ್ಲ. ಈ ಸಾಂಗ್ ಲಾಂಚ್ ಮಾಡ್ಬೇಕನ್ನೋ ಹಂಗೆ ಹಿಂಗೆ ಅಂತ ಎಲ್ಲ ಫುಲ್ ತಲೆಯಲ್ಲಿ ಏನೋ ಓಡ್ತಾ ಐತೆ. ನೀವೇನೋ ಕೇಳ್ತಾರೆ, ಇಲ್ಲಿ ಏನೋ ಓಡ್ತಾ ಐತೆ, ಇನ್ನೇನೋ ಹೇಳ್ಬೇಕಂತ. ಇಲ್ಲಿ ಮುಗಿಸ್ಬಿಡೋಣ ಅಂತ ಇದ್ದೀನಿ ಸರ್. ರೌಡಿಸಮ್ ಎಲ್ಲ ಮೂವಿಯಲ್ಲಿ ಸಿನಿಮಾದಲ್ಲಿ ಮುಗಿಸೋಣ ಅಂತ ಸರ್, ಸಿನಿಮಾದಲ್ಲಿ ಮುಗಿಸೋಣ ಅಂತ. ಐತೆ ಸರ್ ಎಲ್ಲ. ಅದೇ ಸರ್ ಮೆಸೇಜು, ಇದು ಆಗ್ಬಾರ್ದು ಅಂತಾನೆ. ಏನು ದುಡುಕರೆ ಏನಾಗ್ತೈತೆ, ದುಡುಕ ಮುಂಚೆಗೆ ಏನಾಗ್ತೈತೆ ಅಂತಾನೆ ಫ್ಯಾಮಿಲಿ ಇರೋದು. ವಾರಂಟಲ್ಲಿ ಮಡಗಿದ್ದೀನಿ. ಸೆನ್ಸರ್ ಆಗೈತೆ, ಎಲ್ಲ ಆಗೈತೆ. ರಿಲೀಸ್ ಒಂದಕ್ಕೆ ಬರ್ತೀವಿ, ಜನವರಿ 8ಗೆ 100% ಬರ್ತೀವಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಮೊದಲನೇದಾಗಿ ನಿಷ್ಕಲ್ಮಶವಾದ ಮುಗ್ಧ ಮನಸ್ಸಿನ ಮಕ್ಕಳು ನಮ್ಮ ಸಾಂಗ್ ರಿಲೀಸ್ ಮಾಡಿದ್ದು ನಮ್ಮ ಸೌಭಾಗ್ಯ ಅಂತಾನೆ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳ. ಆ್ಯಂಡ್ ಈ ಸಾಂಗ್ನ ನಾನು ಇಬ್ಬರಿಗೆ ಡೆಡಿಕೇಟ್ ಮಾಡ್ತೀನಿ. ಅದು ನಮ್ಮ ಹಿರಿಯ ಕಲಾವಿದರು ಹರೀಶ್ ರಾಯ್ ಸರ್ ಹಾಗೂ ನಮ್ಮ ಸಿನಿಮಾ ತಂಡದ ಬಲಗೈ ಬಂಟ ಅಂತಾನೆ ಹೇಳ್ಬೋದು. ಎಲ್ಲ ಸಿನಿಮಾದ ಕೆಲಸನ ಇವರ ಜೊತೆಲೇ ನಿಂತು ಇವ್ರಿಗೆ ಸಪೋರ್ಟ್ ಆಗಿ ಅವರ ತಮ್ಮನಿಗಿಂತ ಹೆಚ್ಚಾಗಿ ನಿಂತು ಮಾಡಿದ್ದಾರೆ. ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ. ಸೊ ಈ ಸಾಂಗ್ನ ನಾನು ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಹಾಗೆ ಭೂಗತ ಲೋಕದ ರಿಯಲ್ ಡಾನ್ಗಳು ಅವರ ಕಷ್ಟ ಸುಖನ, ಅವರ ಅನುಭವನ ಅವ್ರ ಕಡೆಯಿಂದನೇ ಹೇಳ್ಸಿರೋದು ನಮ್ಮ ಸಿನಿಮಾದ ವಿಶೇಷತೆ. ತುಂಬ ಅದ್ಭುತವಾಗಿ ಬಂದಿದೆ. ಕನ್ನಡದ ಕಲಾಭಿಮಾನಿಗಳು ಒಳ್ಳೆ ಸಿನಿಮಾನ, ಒಳ್ಳೆ ಸಾಂಗ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಸಾಂಗನ್ನು ಕೈ ಬಿಡೋದಿಲ್ಲ ಅಂತ ನಂಬಿದೀವಿ. ಬಿಕಾಸ್ ಇದರ ಹಿಂದೆ ರಿಲೀಸ್ ಮಾಡಿದಂತಹ ಕಣ್ಣಿನಲ್ಲಿ ಕತ್ತಿ ಸಾಂಗ್ ಹಾಗೆ ನಮ್ಮ ಟೀಸರ್ ಸಹ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ತಗೊಂಡು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಈ ಸಾಂಗ್ ಅನ್ನು ನಿಮ್ಮ ಮಡ್ಲಿಗೆ ನೀಡ್ತಾ ಇದ್ದೀವಿ. ಇದನ್ನು ನೀವು ಹರಸಿ ಹಾರೈಸಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ನನ್ನ ಇಡೀ ತಂಡಕ್ಕೆ, ನನ್ನ ಇಡೀ ಕೋ ಆಕ್ಟರ್ಸ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಂ ಸರ್, ಸ್ಟಾರ್ಟಿಂಗ್ ಇವ್ರು ನನ್ಗೆ ಒಂದೇ ವಿಷಯ ಹೇಳಿದ್ದು, ನೋಡಿ ಮೇಡಮ್ ಯಾರು ಒಪ್ಕೊಳ್ತಾ ಇಲ್ಲ, ನಾವು ಸೇಫ್ಟಿ ಕೊಡ್ತೀವಿ, ನೀವು ಮಾಡ್ತೀರಾ, ಕತೆ ಹಿಂಗಿದೆ, ನಾವು ಒಂದು ಒಳ್ಳೆ ಮೆಸೇಜ್ ಕೊಡೋದಕ್ಕೋಸ್ಕರ ಮಾಡ್ತಾ ಇರೋದು, ಅದು ನಿಮ್ಮ ಮೂಲಕ ತಲುಪಬೇಕು ಅಂತ ಇದೆ, ನೀವು ಮಾಡಿ, ನಾವು ಇರ್ತೀವಿ ಅಂತ ಹೇಳಿದ್ರು. ಬಟ್ ಅದೇ ತರ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಕತೆನೂ ನಂಗೆ ತುಂಬಾ ಇಷ್ಟ ಆಯ್ತು. ಬಟ್ ನನಗೆ ಸ್ಟಾರ್ಟಿಂಗ್ ಸೆಟ್ಟಿಗೆ ಬರ್ಬೇಕಾದ್ರೆ ಭಯ ಇತ್ತು. ನನ್ನ ಮದರ್ ಸಹ ತುಂಬಾ ಭಯ ಪಡ್ಕೊಂಡಿದ್ರು. ಒಂದ್ಸಲ ನೈಟ್ ಶೂಟ್ ಇತ್ತು, ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು ನಂದು. ಅವರು ಫುಲ್ ಫೋನ್ ಮಾಡಿ ಸೂರಿ ಸರ್ಗೆಲ್ಲ ಫೋನ್ ಮಾಡ್ಬಿಟ್ಟು ಆಮೇಲೆ ಅಳ್ತಾ ಇದ್ದಾರೆ, ಏನಾಗೋಯ್ತು ಅಂತ. ಬಿಕಾಸ್ ಅದಕ್ಕೆ ಮುಂಚೆ ಕತೆ ಹೇಳಿದ್ದೆ, ನನ್ನ ಮನೆಗೆ ಹೋಗ್ಬಿಟ್ಟು ಹಿಂಗೆ ರಿಯಲ್ ಡಾನ್ಸ್ನೆಲ್ಲ ಹಾಕೊಂಡು ಮಾಡ್ತಾರಂತೆ ಮಮ್ಮಿ ಹಿಂಗಿದೆ ಅಂತ. ಅವಾಗ ಅವ್ರು ಹೇಳಿದ್ದು ಅದು ಅವ್ರಿಗೆ ಭಯ ಬಂದ್ಬಿಟ್ಟಿದೆ. ಒಂದ್ಸಲ ಸ್ವಿಚ್ ಆಫ್ ಆಗಿದೆ, ಫೋನ್ ಮಾಡಿ ಗೊಳು ಅಂತ ಅಳ್ತಾ ಇದ್ರು ನಮ್ಮಮ್ಮ. ಆ ಥರದ್ದೊಂದು ಭಯ ಎಲ್ಲ ಇತ್ತು. ಬಟ್ ಯಾವುದು ಆ ಥರದ್ದು ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸರ್. ಇಲ್ಲ, ನನ್ಗೆ ಒಂದ್ ಕ್ವಶನ್ ಇದೆ. ಅವ್ರು ಹೇಳಿದ್ರು ಅವ್ರ ಹತ್ರನೂ ಹೋಗ್ಬಿಟ್ಟು ಯಾರೋ ಡಾನ್ ಕರೆದ್ರು, ಹೋಗಿದ್ದೆ, ಅವ್ರಿಗೂ ಕ್ಲೋಸ್ ಅಪ್ ಸರ್ ನಿಮ್ದೆ ಅಂತ ಹೇಳಿದ್ರು ಅಂತ. ಸೊ ನನ್ಗೂ ಅದೇ ಹೇಳಿದ್ರು, ಎಲ್ಲ ಡಾನ್ಗಳಿಗೂ ನೀವು ಅದೇ ಹೇಳಿದ್ರ ಅಂತ ಕ್ವಶನ್ ನನಗೆ. ಬಟ್ ಇಲ್ಲ ಸರ್, ತುಂಬಾ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಧರ್ ಕಶ್ಯಪ್ ಅಂತ. ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ಎಡಿಟರ್ ವಿಶ್ವ ಸರ್ ಸಿನಿಮಾ ಎಲ್ಲ ಅದಾದ್ಮೇಲೆ ಸೆಕೆಂಡ್ ಸಿನಿಮಾ ಡಬ್ಬಿಂಗ್ ಇಂದನೂ ನಾನು ನೋಡಿದ್ದೀನಿ. ಸೊ ಸಿನಿಮಾ ಫಸ್ಟ್ ಎಡಿಟಲ್ಲಿ ಡಬ್ಬಿಂಗ್ ಆದಮೇಲೆ, ಅದಾದ್ಮೇಲೆ ಸೌಂಡ್ ಎಫೆಕ್ಟ್ಸ್ ಆದಮೇಲೆ, ಅದಾದ್ಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆದಮೇಲೆ, DTS ಆದಮೇಲೆ ಪ್ರತಿಯೊಂದು ಹಂತದಲ್ಲೂ ಸಿನಿಮಾದ ಕ್ವಾಲಿಟಿ ಮತ್ತು ಅದರದೊಂದು ಇಂಟೆನ್ಸಿಟಿ ಜಾಸ್ತಿ ಆಗ್ತಾನೆ ಹೋಗಿದೆ. ಎಲ್ಲದಕ್ಕಿಂತ ಸೂರಿ ಸರ್ದು ಕ್ಯಾರೆಕ್ಟರ್ ಏನು ಅಂತಂದರೆ, ಅವ್ರಿಗೆ ಯಾರಿಗೆ ಏನು ಕೆಲಸ ಕೊಡಬೇಕು, ಯಾವ ಥರ ಪ್ರೆಷರೈಸ್ ಮಾಡಬೇಕು, ಅದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಸೂರಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಅದನ್ನು ಖಂಡಿತ ಇಷ್ಟಪಡ್ತೀರಾ. ಪ್ರತಿಯೊಬ್ಬರು ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾವು ಬ್ಯಾಕ್ ಸ್ಕೋರ್ ಮಾಡಬೇಕಾದ್ರೆ ಪ್ರತಿಯೊಂದು ಸೀನೂ ನಾವು ಎಂಜಾಯ್ ಮಾಡಿದ್ದೀವಿ. ಡೆಫಿನೆಟ್ಲಿ ನಿಮಗೂ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಆ್ಯಂಡ್ ಇದರಲ್ಲಿ ಹರೀಶ್ ರೈ ಸರ್ಗೆ ಮತ್ತು ನನ್ನ ಪ್ರೀತಿಯ ಗೆಳೆಯ ವಿಶ್ವ ಅವ್ರಿಗೆ ನಾನು ತುಂಬ ಮಿಸ್ ಮಾಡ್ಕೊತೀನಿ.
ಆ ದೇವರು ಎಲ್ಲೇ ಇದ್ದರೂ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಕುಟುಂಬಕ್ಕೆ ನಾವೆಲ್ಲ ಇದ್ದೀವಿ, ಅಪ್ಪಾಜಿ ಅಮ್ಮ ಅವರ ಸ್ಥಾನದಲ್ಲಿ ನಮ್ಮ ಸೂರ್ಯಣ್ಣ ಅವ್ರು ಇರ್ತಾರೆ, ನಾವೆಲ್ಲರೂ ಇರ್ತೀವಿ. ನಿಮಗೆ ಇದಕ್ಕಿಂತ ಜಾಸ್ತಿ ಅದನ್ನು ಹೇಳೋ ಅಷ್ಟು ನಮಗೆ ಏನೂ ಗೊತ್ತಾಗ್ತಾ ಇಲ್ಲ. ನಿಮಗೆ ಆ ದೇವರು ಖಂಡಿತ, ನಾವು ಒಬ್ಬರ ಇಲ್ಲ ಅಂದರೆ ನಾವು ಎಷ್ಟು ಜನ ನಿಮ್ಮ ಮಕ್ಕಳು ರೂಪದಲ್ಲಿದ್ದೀವಮ್ಮ. ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸೂರ್ಯಣ್ಣ ಚಿತ್ರ ಒನ್ ಮ್ಯಾನ್ ಆರ್ಮಿ, ನಮ್ಮ ಸೂರಿ ಸರ್ ಎಲ್ಲ ಪ್ರೊಡ್ಯೂಸರ್, ಆ್ಯಕ್ಟರ್ ಪ್ರತಿಯೊಂದು ಅವರೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ರಿಚ್ ಆಗಿ ಮಾಡಿದ್ದಾರೆ. ಈ ಸಿನಿಮಾ ಅಂದರೆ ತುಂಬ ಒಳ್ಳೇದಾಗಲಿ ಅವ್ರಿಗೆ, ಆಮೇಲೆ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ನನಗೆ ಭಾಳ ನಂಬಿಕೆ ಇದೆ. ಯಾಕಂದರೆ ಹಾಡುಗಳು ಚೆನ್ನಾಗಿದೆ, ಕತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಬರೀ ರೌಡಿಸಮ್ಮೇ ಇಲ್ಲ, ತುಂಬ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಕಾಮಿಡಿಯನ್ಸ್ ಇದ್ದಾರೆ. ನಮ್ಮ ಸರ್ ಅವ್ರ ಹೆಸರು ಗೊತ್ತಾಗಿಲ್ಲ, ಕಾಮಿಡಿಯನ್ಸ್ ಕುಂದಾಪುರ, ತುಂಬಿನಾಡು, ಪ್ರಕಾಶ್ ತುಂಬಿನಾಡು ಅವರು ಇದ್ದಾರೆ. ತುಂಬ ಕಾಮಿಡಿ ಇದೆ, ರೇಖಾದಾಸ್ ಇದ್ದಾರೆ, ಕಾಮಿಡಿ ಇದೆ, ಪ್ರತಿಯೊಂದು ಚೆನ್ನಾಗಿದೆ, ಪ್ರತಿಯೊಂದು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಆಮೇಲೆ ಪ್ರಸಾದ್ ಸರ್ದು ನಿಮಗೆ ಫಸ್ಟ್ ಟೈಮ್ ಮಾಡಿರೋ ಥರ ಅನ್ಸಲ್ಲ. ಆಮೇಲೆ ಸುದೀರ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಒಳ್ಳೆಯದಾಗಲಿ ನಿಮಗೆ. ಆಮೇಲೆ ನಮ್ಮ ಪ್ರವೀಣ್ ಅವರು, ಅವ್ರ ತಮ್ಮ, ಅವರು ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೂರಿ ಸರ್ ತಮ್ಮ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಪ್ರವೀಣ್ ಅವರು ಎಲ್ಲ ಕ್ಯಾರೆಕ್ಟರ್ಗಳು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸಿನಿಮಾ ನೋಡಿ ಆರಿಸಿ ಅಂತ ಸರ್. ನೋಡಿ, ಅವ್ರ ಕಂಟೆಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಬ್ಬರು ನಮ್ಮ ಸಮಾಜದಲ್ಲಿ ತಪ್ಪು ದಾರಿ ಹೋಗ್ಬಿಡ್ತಾರೆ, ಗೊತ್ತಾಗಲ್ಲ, ಎಕ್ಸ್ಪ್ಲೇನ್ ಮಾಡಿದ್ರು ಅವರು. ಅದು ಹೋದ್ಮೇಲೆ ಎಂತೆಂಥ ಅನಾನುಕೂಲಗಳಾಗುತ್ತೆ, ತಂದೆ ತಾಯಿಂದ್ರು ಯಾವ ರೀತಿ ಅನುಭವಿಸ್ತಾರೆ. ತಂದೆ ತಾಯಿಂದ್ರೆ ಬಂದು ಅವ್ರನ್ನ ಸ್ಮಶಾನದಲ್ಲಿ ಸುಡುವಂಥ ಪರಿಸ್ಥಿತಿ ಇದೆ. ಇದೆಲ್ಲ ಮಾಡಬಾರ್ದು ಮುಂದಕ್ಕೆ. ಇದೆಲ್ಲ ಮಾಡಿದ್ರೆ ಈ ರೀತಿ ಆಗುತ್ತೆ, ಕುಟುಂಬಗಳೆಲ್ಲ ಹಾಳಾಗುತ್ತೆ, ಇಡೀ ಸಮಾಜದಲ್ಲಿ ಕೆಟ್ಟ ಹೆಸರು ಬರುತ್ತೆ. ಇದಕ್ಕೆ ಏನು ಬೇಕೋ ಇದು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಸಿನಿಮಾ ಮಾಡಿದ್ದಾರೆ. ವೈಭವೀಕರಣ ತೋರ್ತಿರ್ಬೋದು, ಬಟ್ ಎಂಡ್ ರಿಸಲ್ಟ್ ಏನು? ಇದು ಮಾಡಬೇಡಿ, ಇದರಿಂದ ನಮಗೆ ಸಮಾಜದಲ್ಲಿ ಒಳ್ಳೆ ಗೌರವ ಇರಲ್ಲ, ತಂದೆ ತಾಯಿಂದರು ಕುಟುಂಬಗಳು ಹಾಳಾಗುತ್ತೆ, ಮಾಡಲೇಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಪಿಕ್ಚರ್ ಮಾಡಿದ್ದಾರೆ. ಕರೆಕ್ಟಾ? ಸೊ ಭಾಳ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಂತ ನನಗಂತೂ ಸರ್. ಸರ್, ನೆಗೆಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಸಮಾಜದಲ್ಲಿ, ಇದೊಂದೇ ಅಲ್ಲ, ಎಲ್ಲ ಕಡೆ ಜಾಸ್ತಿ ಆಗಿಬಿಡುತ್ತೆ. ರಾಜಕೀಯ ಇರ್ಬೋದು, ನಮ್ಮ ಇಂಡಸ್ಟ್ರಿನಲ್ಲೇ ಇದೆ ನೆಗೆಟಿವ್ ಎನರ್ಜಿ. ಏನು ಮಾಡೋದು? ಪಾಸಿಟಿವ್ ಅನ್ನೋದು ಬರ್ತೋಗ್ತಾ ಇದ್ದೀವಿ. ಆ ಪಾಸಿಟಿವ್ ಅನ್ನೋದು ಬರಬೇಕು ಸರ್. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹುಡುಗರು ನೋಡಿ, ಸಂಸ್ಕಾರ ಕೊಡೋದು ಭಾಳ ಇಂಪಾರ್ಟೆಂಟು. ತಂದೆ ತಾಯಿದ್ರು ಯಾರು ರೌಡಿ ಆಗಬೇಕು, ರೌಡಿ ಆಗಲೇಬೇಕು, ಜೈಲಿಗೆ ಹೋಗ್ಬೇಕು ಅವನು ಅಂತ ಯಾರು ಅಂದ್ಕೊಳ್ಳಲ್ಲ. ಅದೇನೋ ಕಾಲ ಕ್ಷಣಿಕ ಕೊಡು ಎಂದು ಕೆಲವು ಟೈಮಲ್ಲಿ ಹಾಕ್ಬಿಡುತ್ತೆ. ಆದಾಗ ಪರಿವರ್ತನೆ ಆದರೆ ತುಂಬ ಒಳ್ಳೆಯದು. ಆದವರು ಇದ್ದಾರೆ. ಆ ಘಟನೆಗಳು ಆ ಕ್ಷಣ ಆಗುತ್ತೆ. ನಾನು ಭಾಳ ಸ್ಟೋರಿಗಳು ಕೇಳಿದ್ದೀನಿ ಸರ್. ತುಂಬ ಜನ ಯಾಕೆ ಹೋದ್ರು ರೌಡಿಸಮ್ಗೆ ಅಂತ. ನನಗೆ ಆಶ್ಚರ್ಯ ಆಗೋದು, ಅದು ನಿಜವಾಗ್ಲೂ ಈ ವಿಷಯಕ್ಕೋಸ್ಕರ ಹಿಂಗೆ ಆಗ್ಬಿಡ್ತಾ ಕತೆ ಅಂತ ಅಂದ್ಬಿಟ್ಟು. ಯಾರ್ಯಾರು ಏನೇನು ಆಗುತ್ತೋ ನಮ್ಗೆ ಗೊತ್ತಿರಲ್ಲ. ಬಟ್ ಖಂಡಿತ ರೌಡಿಸಮ್ನ ನಾನಂತೂ ಎನ್ಕರೇಜ್ ಮಾಡಲ್ಲ, ಸಮಾಜಘಾತಕನ್ನು ಎನ್ಕರೇಜ್ ಮಾಡೋದಿಲ್ಲ. ಡೆಫಿನೆಟ್ಲಿ ಐ ಟೋಟಲಿ ಕಂಡೆಮ್ ದಿಸ್ ರೌಡಿಸಮ್ ಆ್ಯಂಡ್ ಸಮಾಜಘಾತಕನ ನನ್ನ ಜೀವನದಲ್ಲಿ ಯಾರು ಎನ್ಕರೇಜ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಗುರು ಹಿರಿಯರು ಹಾಗೂ ಸ್ನೇಹಿತರು ಹಾಗೂ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಪ್ರಸಾದ್ ಅಂತ. ಇದು ನನ್ನ ಮೊದಲನೇ ಸಿನಿಮಾ. ಹೆಚ್ಚು ಕಡಿಮೆ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿಗೆ ಒಂದು 25 ವರ್ಷದಿಂದ ಟಚಲ್ಲಿದ್ದೇನೆ. ಆದರೆ ಯಾವತ್ತೂ ಸಿನಿಮಾ ಮಾಡಿರಲಿಲ್ಲ, ಬರೀ ಬೇರೆ ಹೀರೋಗಳನ್ನ ರೆಡಿ ಮಾಡೋದು ಇಷ್ಟೇ ನನ್ನ ಕೆಲಸ ಆಗಿತ್ತು. ಸೊ ಅದೇ ರೀತಿ ಒಂದು ದಿನ ಸೂರ್ಯವರು ನನ್ನ ಹತ್ರ ಬಂದಾಗ ಪ್ರಾಬಬ್ಲಿ ಅವರು ರೆಡಿ ಆಗಕ್ಕೆ ಬಂದಿದ್ದಾರೆ ಅಂತಲೇ ಅಂದ್ಕೊಂಡಿದ್ದೆ. ಸೊ ಬಂದಮೇಲೆ ಅವರು ಈ ಥರ ಒಂದು ಸಣ್ಣ ಪಾತ್ರ ಇದೆ ಮಾಡಬೇಕು ಅಂತ ಕೇಳಿದ್ರು. ಸರಿ, ಏನೋ ಅವ್ರನ್ನ ನೋಡಿದಾಗ ಇಲ್ಲ ಅನ್ನೋ ಮನಸ್ಸು ಬರಲಿಲ್ಲ ನನಗೆ. ಹಾಗಾಗಿ ಸರಿ ಅಂತ ಹೇಳಿ ಒಪ್ಕೊಂಡು ಮಾಡಿದೆ. ಸೊ ಅದನ್ನು ನಿಜವಾಗ್ಲೂ ಪೂರ್ತಿಯಾಗಿ ನಿಭಾಯಿಸಿದ್ದೀನಿ ಅಂತ ಅಂದ್ರೆ, ಅವ್ರು ಬಿಟ್ಟಿರೋ ಅವಕಾಶನ ಪೂರ್ತಿಯಾಗಿ ನಿಭಾಯಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇದು ಹೇಗೆ ಅಂದರೆ, ಜಸ್ಟ್ ಒಂದು ಟ್ರೈಲರಲ್ಲಿ ನನ್ನ ಎಂಟ್ರಿ ಸೀನ್ ನೀವು ನೋಡಿರ್ಬೋದು. ಈ ಎಂಟ್ರಿ ಸೀನ್ನ ನೋಡಿ ನನಗೆ 2 ಅವಕಾಶಗಳು ಸಿಕ್ಕಿದೆ. ಅದರಲ್ಲಿ ಒಂದಾಗಲೇ ಮುಗಿಸಿದ್ದೀನಿ, ಇನ್ನೊಂದು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ಬಂದು ನಾನು ನೋಡಿದಂಗೆ ಸಿನಿಮಾ ಮಾಡಿ ಕಾಯ್ತಾ ಇರ್ತಾರೆ ಅವಕಾಶಕ್ಕೆ.
ಸೊ ಈ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೇ ನನಗೆ 2 ಅವಕಾಶ ಸಿಕ್ಕಿರೋದಕ್ಕೆ ನಿಜವಾಗ್ಲೂ ಹೇಳ್ತೀನಿ ಸೂರ್ಯನೇ ಕಾರಣ. ಸೊ ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಿ ಚಕ್ರವರ್ಣಿಯಾಗಿರ್ತೇನೆ. ಮತ್ತು ಸಾರ್ ಒಬ್ರು ಹೇಳಿದ್ರು ಇದರಲ್ಲಿ ಒಂದು ನೆಗೆಟಿವ್ ಬಂದು ನಿಜವಾಗ್ಲೂ ಈಗಿನ ಯುವಕರು ಹೇಗೆ ಅಂದರೆ ನೆಗೆಟಿವ್ನ ಬೇಗ ಹತ್ರ ತೊಗೊಂಡ್ಬಿಡ್ತಾರೆ. ಇದರಲ್ಲೂ ಅಷ್ಟೇ ನಾನು ಎಂಟ್ರಿ ಸೀನಲ್ಲಿ ನಾನು ಸಿಗರೇಟ್ ಸೇದ್ಕೊಂಡ್ಬರ್ತೀನಿ. ಸೊ ಜನ ಬಂದು ಏನು ಮಾಡ್ತಾರೆ ಅಂದರೆ ಯುವಕರು ಏನು ಮಾಡ್ತಾರೆ, ನಾನು ಸಿಗರೇಟ್ ಸೇದೋದನ್ನು ಗಮನಿಸ್ತಾರೆ ಹೊರತು ನಾನು ಏನು ಬಾಡಿ ತೋರಿಸ್ತೀನಿ ಅದನ್ನು ಗಮನಿಸಲ್ಲ. ಸೊ ಇದರಲ್ಲಿ 2 ಇದೆ, ಒಳ್ಳೇದು ಇದೆ ಕೆಟ್ಟದ್ದು ಇದೆ. ದಯವಿಟ್ಟು ಅದ್ರಲ್ಲಿ ಗೊತ್ತು ಎಲ್ರಿಗೂ ಸಿಗರೇಟ್ ಸೇದೋದು ಕೆಟ್ಟದ್ದು ಅಂತ ಗೊತ್ತು, ಬಾಡಿ ಮಾಡೋದು ಒಳ್ಳೇದು ಅಂತ ಗೊತ್ತು. ಸೊ ಅದು ಅವ್ರಿಗೆ ಬಿಟ್ಟಿರೋದು. ಸೊ ಅವರು ವಿವೇಚನೆಗೆ ಅಂದರೆ ಬಾಡಿ ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆಯ ಆರೋಗ್ಯದ ಆಹಾರ ತಿನ್ನಬೇಕು ಈ ಥರ ಇರುತ್ತೆ. ಸೊ ಮೊದಲೇ ಅಂದರೆ ಕೊನೆಯದಾಗಿ ಸೂರ್ಯನ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾಕ್ರೋಚ್ ಸುದಿ ಅಂತ. ನಮಸ್ಕಾರ ಸರ್. ದಯವಿಟ್ಟು ಕ್ಷಮಿಸಿ, ಬೈಕ್ ಕಿತ್ಕೊಂಡೆ. ನನಗೆ ಯಾಕೋ ಈ ಟೈಟ್ಲ್ ಇಷ್ಟ ಆಗ್ತಾ ಇಲ್ಲಪ್ಪ. ಸುದಿ ಅಂತಾನೆ ಹೇಳಿ ದಯಮಾಡಿ. ಆ ಕಾಕ್ರೋಚ್ ಅವ್ರು ಸುದೀಪ್ ಅವ್ರು ಹೇಳಿದ್ರು, ಯಾರಿಗೆ ಹೇಳ್ತಾ ಇದ್ದಾರೆ ಇವರು ಅಂತ. ಆಮೇಲೆ ಗೊತ್ತ ತಮ್ಗೆ ಹೇಳ್ಬಿಟ್ಟು ಇವಾಗ ಕೇಳಿದೆ ತಮ್ಮ ಹೆಸರು ಏನ್ ಸರ್ ಅಂತ. ದಯಮಾಡಿ ಸುದಿ ಅಂತಾನೆ ಕರೀರಿ ಅಣ್ಣ, ಕ್ಷಮೆ ಇರಲಿ. ನಾನು ಸತ್ತಾಗ ಫ್ಲೆಕ್ಸಲ್ಲಿ ಹಾಕೋರು ಹೇಳ್ತೀನಿ ಕಾಕ್ರೋಚ್ ಸುದಿ ಅಂತ ಹಾಕಿ ಅಂತ. ಯಾಕಂದ್ರೆ ನನ್ನ ಗುರುಗಳು ಸೂರಿ ಸರ್ ಇಟ್ಟಿರೋ ಹೆಸರಿದು. ನಮ್ಮಮ್ಮ ಹೇಳಿದ್ರು ಬದಲಾಯಿಸಲ್ಲ. ಇಲ್ಲ ಅಣ್ಣ, ಕ್ಷಮೆ ಇರಲಿ. ಹೌದು, ಏನನ್ಸ್ಬೋದೋ ಗೊತ್ತಿಲ್ಲ ಬೇರೆಯವ್ರಿಗೆ. ಕಾಕ್ರೋಚೇ ಬದುಕು. ಅದಕ್ಕೆ ಮುಂಚೆ ಪೇಂಟ್ ಹೊಡಿತಿದ್ದೆ. ಕಾಕ್ರೋಚ್ ಸುದ್ದಿ ಬದುಕೆ ಅಣ್ಣ ಸೂರಿ ಸರ್. ಹಾಗಾಗಿ ಅದು ನನಗೆ ಅದೇ ಹೆಸರಿರಲಿ. ಇದರಲ್ಲಿ ಸೂರಿ ನಂಗೆ ಮೊದಲಿಂದ ಪರಿಚಯ. ಸೂರಿ ಇದರಲ್ಲಿ ನಾನು ಇಬ್ಬರನ್ನ ತುಂಬ ನೆನ್ಸ್ಕೋಬೇಕಾಗುತ್ತೆ. ಒಂದು ಹರೀಶ್ ರೈ ಅವರು. ಹರೀಶ್ ರೈ ಅಣ್ಣಗೆ ನಾನು ಫ್ಯಾನು, ಹರೀಶ್ ಅಣ್ಣ ನನಗೆ ಫ್ಯಾನು. ಆ ಥರ ನಮ್ಮಿಬ್ಬರ ಸಂಬಂಧ. ತುಂಬ ಚಿಕ್ಕ ವಯಸ್ಸಿಂದ ಹರೀಶ್ ಅಣ್ಣ ನೋಡ್ಕೊಂಡು ಬೆಳೆದಿದ್ದು. ಬಟ್ ಹರೀಶ್ ಅಣ್ಣ ನನಗೆ ಹೇಳೋರು, ಇಲ್ಲ ಸುದಿ ಇವತ್ತು ನೀನು ತುಂಬ ಫಾರ್ಮಲ್ಲಿ ಇದೆಯಾ, ನಂಗೆ ನೀನು ನೋಡಿದಾಗೆಲ್ಲ ಖುಷಿ ಆಗುತ್ತೆ ಅಂತ. ನಾನು ನಿಮ್ಮನ್ನು ನೋಡಿದಾಗೆಲ್ಲ ನಾನು ಥರ ನೀವು ಕಾಣ್ತೀರಾ ಅಂತಿದ್ದೆ. ಹರೀಶ್ ಅಣ್ಣ ನೀನು ನೋಡಿದಾಗೆಲ್ಲ ನನಗೆ ನನ್ನ ಥರ ನೀನು ಕಾಣ್ತೀಯ ಅನ್ನೋರು. ಆ ಥರದೊಂದು ಸ್ನೇಹ. ಇವತ್ತು ಅಣ್ಣ ಇಲ್ಲ, ನಾನು ಬಿಗ್ ಬಾಸಲ್ಲಿ ಇದ್ದೆ ಬಂದಾಗ ಗೊತ್ತಾಯಿತು. ಆಮೇಲೆ ಇದರಲ್ಲಿ ನನ್ನ ನೆಚ್ಚಿನ ಗೆಳೆಯ ಅದ್ಭುತ ಪ್ರತಿಭೆ, ಮುಂದಕ್ಕೊಂದಿನ ದೊಡ್ಡ ಕೊಡುಗೆ ಆಗ್ತಿದ್ರು ಅನ್ಸುತ್ತೆ ಸ್ಯಾಂಡಲ್ವುಡ್ಗೆ, ಅದು ವಿಶ್ವ. ನಾನು ತುಂಬ ನೆನಪಿಸ್ಕೋತೀನಿ ವಿಶ್ವನ. ಆಚೆ ಬಂದ ತಕ್ಷಣ ನನಗೆ ಅಭಿ ಹೇಳಿದ್ರು, ಅಣ್ಣ ವಿಶ್ವ ಅವ್ರಿಗೆ ಹಿಂಗಾಯಿತು ಅಂತ. ಇವತ್ತಿಲ್ಲ ಅವ ಗೆಳೆಯ, ನೆನ್ಸ್ಕೊಳ್ಳೇಬೇಕು, ಇಲ್ಲ ತಪ್ಪಾಗುತ್ತೆ. ಸೂರ್ಯ ಅವ್ರ ಜೊತೆನೇ ನಾನು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಸೂರ್ಯ ಅವ್ರ ಕತೆ ಹೇಳಕ್ಕೆ ಬಂದಾಗ. ಇನ್ಫ್ಯಾಕ್ಟ್ ಕತೆ ಕೂಡ ಅವರೇ ನರೇಟ್ ಮಾಡಿದ್ರು ಸೂರ್ಯ ಅವ್ರ ಜೊತೆಗೆ. ಸಾರಿ ಗೆಳೆಯ, ಮಿಸ್ ಯು. ಅಲ್ಲಿಂದ ಅದೇ ಅಣ್ಣ, ಈಗ ಎಲ್ಲರೂ ಬಗ್ಗೆ ಹೇಳಿದ್ದಾರೆ. ಈ ವೇದಿಕೆಯಲ್ಲಿರೋ ಎಲ್ಲರೂ ನನಗೆ ಪರಿಚಯ. ಆ ಕಡೆ ಮೂಲೆಯಿಂದ ಇಲ್ಲಿವರೆಗೂ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಎಕ್ಸೆಪ್ಟ್ ನನಗೆ ಅಷ್ಟು ಹೀರೋಯಿನ್ ಮೇಡಮ್ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅದೇನೋ ನಮ್ಮ ಜೀವನದಲ್ಲಿ ಆ ಥರದ್ದು ಸೀನು ಶಾರ್ಟು ಏನೂ ಬರೋದೇ ಇಲ್ಲ. ನಾವು ಹೀರೋಯಿನ್ ಜೊತೆ ಲಂಚ್ಗೆ ಹೋಗಿ ಥರ ಮಂಚಿಡ್ಕೊಂಡು ನಿಂತಿದ್ದಾರ ಒಂದು ಸೀನೂ ಬರಲ್ಲ. ಬರೀ ಮಚ್ಚಿಡ್ಕೊಂಡು ಅಲ್ಲಾಡೋದೇ ಆಗುತ್ತೆ. ಅದರಲ್ಲೂ ಮೇಡಮ್ ಹೇಳ್ದಂಗೆ ಅವ್ರಿಗೆ ನಿಜವಾದ ರೌಡಿಗಳು ಭಯ ಇದೆ ಗೊತ್ತಿಲ್ಲ. ಸಿನಿಮಾಲಿರೋ ರೌಡಿಗಳು ನೋಡ್ರು ಭಯ ಅವ್ರಿಗೆ. ಇವತ್ತರೆಗೂ ಒಂದು ಹಾಯ್ ಕೂಡ ಹೇಳಿಲ್ಲ ನಮಗವರು. ಭಯ ಅನ್ಸುತ್ತೆ ಮೇಡಮ್ಗೆ. ಒಳ್ಳೆಯವ್ರು ಮ್ಯಾಮ್ ನಾವೆಲ್ಲ. ಸಿನಿಮಾ ಮಾತ್ರ ಬಿಗ್ ಬಾಸಲ್ಲಿ ನೋಡಿ ಹೇಳ್ತಾರೆ ತುಂಬ ಒಳ್ಳೆಯವನು ಅಂತ ಕಳಿಸ್ತಾರೆ ನನ್ನ. ಜಗಳನೇ ಆಡಲ್ಲ ಇವನು, ಕಿತ್ತಾಡೋದೇ ಇಲ್ಲ ಇವನು ಅಂತ. ಹಾಗಾಗಿ ಖುಷಿ ಇದೆ. ತುಂಬ ಕಷ್ಟ ಬಿದ್ದು ಕೆಲಸ ಮಾಡಿದ್ದಾರೆ ಸೂರ್ಯ ಅವರು. ಆಮೇಲೆ ಒಂದು ಅಣ್ಣ ಒಂದು ಸಕ್ಕದ ಒಳ್ಳೆ ಪ್ರಶ್ನೆ ಕೇಳಿದ್ರು, ಪ್ರಸಾದ್ ಸಾರು ಹೇಳಿದ್ರು, ಅವರು ಹೇಳಿದ್ರು. ಅಂದರೆ ಕರೆಕ್ಟು, ನನಗೂ ಇದೇ ಪ್ರಶ್ನೆ ಕೇಳ್ತಾರೆ ಎಲ್ಲೋದ್ರು ಸೂರ್ಯ ಅಣ್ಣನ ಬಗ್ಗೆ. ತುಂಬ ಟಾಕ್ ಇದೆ. ಯಾವುದೇ ಸೆಟ್ಟಲ್ಲಿ ನಾನು ಕೆಲಸ ಮಾಡಿದ್ರೆ ಅಣ್ಣ ಸೂರ್ಯ ಅಣ್ಣ ಯಾವಾಗ ರಿಲೀಸ್ ಅಂತ ಕೇಳ್ತಾರೆ. ನಾನು ಆಗೋದೊಂದು ಸರಿ ಫೋನ್ ಮಾಡ್ತೀನಿ ದಿನಿ ಅವ್ರಿಗೆ, ಸರ್ ತುಂಬ ಹೋಪ್ಸಿದೆ ಜನಕ್ಕೆ, ತುಂಬ ಚೆನ್ನಾಗಿದೆ, ಬೇಗ ರಿಲೀಸ್ ಮಾಡಿ ಅಂತ. ಅದು ಕರೆಕ್ಟು. ಅಣ್ಣ ಹೇಳ್ದಂಗೆ ಏನು ಹೇಳಕ್ ಹೊರಟಿದ್ದೀರಿ ಎಲ್ಲರೂ ಹಾಕೊಂಡು. ನಿಜ ಅಣ್ಣ, ಈಗ ಒಂದು ಏನೋ ಈ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಿ ಆಗ ಜೀವ ಉಳಿಯುತ್ತೆ ಅನ್ನೋದಕ್ಕೂ, ಒಬ್ರು ಹೆಲ್ಮೆಟ್ ಹಾಕಲ್ದೆ ಗಾಡಿ ಓಡಿಸಿ ಏಟಾಗಿರೋ ಫೋಟೋನೇ ಹಾಕ್ಬೇಕು ಅಣ್ಣ ರೋಡಲ್ಲಿ. ಅವಾಗಲೇ ಅದು ಗೊತ್ತಾಗೋದು. ಹಂಗೆ ಈಗ ಬಾಹುಬಲಿ ಅಂತ ಚಿತ್ರ ಮಾಡಿದ್ರು, ನೀನು ಮಹೇಂದ್ರ ಬಾಹುಬಲಿ ನೋಡಿದ್ರೆ ಇಲ್ಲ ನನಗೆ ಬಳ್ಳಾಳ ಇಷ್ಟ ಅಂದ್ರೆ ನಾವೇನು ಮಾಡೋದಣ್ಣ. ಸೊ ಹಿಂಗಿದೆ. ಈಗ ಅಣ್ಣ ಹೇಳ್ದಂಗೆ ಪ್ರಸಾದ್ ಸಾರು ನನಗೆ ಗುರುಗಳೇ. ನಾನು ಅದರ ಕೆಟ್ಟ ಶಿಷ್ಯ, ಸರಿಯಾಗಿ ಜಿಮ್ಗೋಯ್ತಾ ಇರಲಿಲ್ಲ. ಈಗ ಪ್ರಸಾದ್ ಸರ್ ಅಂದ್ರೆ ಎಂತೆಂಥ ಅವಾರ್ಡ್ ತಗೊಂಡಂತ ಬಾಡಿ ಬಿಲ್ಡರು. ಅದ್ರಲ್ಲಿ ದೇಹ ನೋಡಿ ಆಯ್ತು. ಆಕ್ಚುಲಿ ದಮ್ಮೋಡಿ ಅಲ್ಲ, ಸಿನಿಮಾಗೋಸ್ಕರ ಮಾಡಿದ. ಅದ್ರಲ್ಲಿ ಆ ಸಿಗರೇಟ್ ಚೆನ್ನಾಗಿ ಸೇದಿರಿ ಪ್ರಸಾದ್ ಸರ್ ಅಂತ ನನ್ನ ಮುಂದೆ ಕೇಳ್ದವ್ರಿದ್ದಾರೆ. ರೀ ಪ್ರಸಾದ್ ಸರ್ ಬೇರೆದ್ ನೋಡ್ರಿ ಅಂತ ಆರೋಗ್ಯನ ಕಾಪಾಡ್ಕೊ ಬಂದವರು ಸಿನಿಮಾಗೋಸ್ಕರ ಮಾಡಿದ. ಅದು ಅಟ್ರಾಕ್ಟ್ ಆಗುತ್ತೆ ನಿಜ. ಅದಕ್ಕೆ ಇದ್ರಲ್ಲಿ ಹೇಳಿದೆ ಎಂಡ್ ಆಫ್ ವೈಲೆನ್ಸ್ ಅಂತ. ನಾನು ಹಿಂದೇನೋ ಒಂದು ಇದರಲ್ಲಿ ಹೇಳಿದ್ದೆ, ಹೆರಿಗೆ ನೋವು ನರ್ಸಿ ಕೇಳೋದಕ್ಕಿಂತ ಹೆರಿಗೆ ಆದವ್ರನ್ನ ಕೇಳಿದ್ರೆ ಚೆನ್ನಾಗಿರುತ್ತೆ, ಆ ನೋವು ಏನು ಅಂತ ಗೊತ್ತಿರುತ್ತೆ ಅಂತ. ಅದಕ್ಕೆ ಆ ಒರಿಜಿನಲ್ ರೌಡಿಗಳು ಅಥವಾ ಆ ಥರದ್ದು ಅನುಭವಿಸಿದವ್ರ ಕರ್ಕೊಂಡ್ಬಂದು ಮಾಡಿಸಿರೋದಷ್ಟೇ. ಅವ್ರ ಕೈಯಲ್ಲಿ ಹೇಳ್ಸೋ ಪ್ರಯತ್ನ.
ತುಂಬ ಸಿಗರೇಟ್ ಸೇದಿ ಕ್ಯಾನ್ಸರ್ ಬಂದು ಒಂದು ಸಿಗರೇಟ್ ಸೇದ್ಬೇಡಿ ಅಂದರೆ ಚೆನ್ನಾಗಿರುತ್ತೆ, ದಷ್ಟಪುಷ್ಟವಾಗಿರೋ ಒಂದು ಸಿಗರೇಟ್ ಸೇದ್ಬೇಡಿ ಅಂದರೆ ಕೇಳಲ್ಲ. ಸೊ ಅದೊಂದೇ ಕಾರಣ ಇದಕ್ಕೆ. ಅದೇ ಅಣ್ಣ, ಇಷ್ಟೇ ನನಗೆ ಗೊತ್ತಿರೋದು. ಏನದು ಅದು ನಿದ್ದೆ ಊಟ ಎಲ್ಲ ಡಯಟ್ ಮಾಡಿದ್ದೀನಿ ಬಿಗ್ ಬಾಸ್ ಅಲ್ಲಿ. ಅಲ್ಲ, ಬಿಗ್ ಬಾಸ್ ಯಾಕಣ್ಣ ಸೂರ್ಯಣ್ಣನ ಬಗ್ಗೆ ಮಾತಾಡೋಣ, ಅದಕ್ಕೊಂದು ಸಪ್ರೇಟ್ ವೇದಿಕೆ ಅಣ್ಣ. ಆಸ್ ಯೂಶುವಲ್ ಮಾಮೂಲಿ ನೆಗೆಟಿವ್ ಮಚ್ಚು ಚಾಕು ಚೂರು ಅದೇ ಏನು ಖಂಡಿತ ಹೌದು ಅಣ್ಣ. ಸಲಗಾಯಿಂದ ಪರಿಚಯ, ನಾನು ಸೂರ್ಯರು. ಸಲಗಾಯಿಂದ ನಮ್ಮಿಬ್ರು ಮಧ್ಯೆ ಒಂದು ಸಲಹೆ ಸ್ನೇಹ ಎಲ್ಲ. ತುಂಬ ಕಷ್ಟ ಬಿದ್ದಿದ್ದಾರೆ ಸಿನಿಮಾಗೋಸ್ಕರ. ನಂಗೆ ಗೊತ್ತು ಅವ್ರ ಎಫರ್ಟ್ ಎಷ್ಟಿದೆ ಇದಕ್ಕೆ ಅಂತ. ಒಳ್ಳೇದಾಗಬೇಕು ಅಣ್ಣ. ಈಗ ಅವರು ಅದೇ ಈಗ ಎಲ್ಲರೂ ಹೇಳ್ದಂಗೆ ಜೂನಿಯರ್ ಆರ್ಟಿಸ್ಟ್ ಆಗಿ ಇಲ್ಲಿ ತನಕ ಬಂದಿದ್ದು ನನಗೆ ಗೊತ್ತಿದೆ ಅವ್ರದ್ದೆಲ್ಲ. ಅವ್ರು ಒಂದ್ಸತಿ ಒಂದು ಸಿನಿಮಾದಲ್ಲಿ ಇದೆಲ್ಲರಿಗೂ ಗೊತ್ತೋ ಗೊತ್ತಿಲ್ವೋ ಒಂದು ಫೈರ್ದು ಒಂದು ಏನೋ ಮಾಡಕ್ ಹೋಗಿ ಜೀವ ಬಿಡ್ಬೇಕಾಗಿತ್ತು ಅವ್ರದ್ದು. ಇದು ನಮ್ಗಳಿಗೆ ಮಾತ್ರ ಗೊತ್ತಿರುತ್ತೆ. ಅವತ್ತು ಯಾಮರಿದ್ರೆ ಜೀವ ಹೋಗಿರೋದು ಜಾನಿ ಮಾಸ್ಟರ್ಗೂ ಗೊತ್ತು. ಆ ದಿನ ಜಾನಿ ಮಾಸ್ಟರ್ ಇಲ್ಲ ಅಂದ್ರೆ ಜೀವ ಹೋಗಿರೋದು ಅವತ್ತು. ಇದೇ ಸತ್ಯ. ನಮ್ದು ಆ ಥರ ತುಂಬ ಸತಿ ಉಸಿರು ಬಂದಿದೆ. ಹೇಳೋರಿಗೆ ಸಿನಿಮಾದವ್ರು ಏನು ಬೇಡ ಸುಮ್ಮನೆ ಅದೆಲ್ಲ ಫೈಟ್ ಒರಿಜಿನಲ್ ಅಲ್ಲ ಅಂತಾರೆ. ಒಂದು ಇಂಚ್ ಮುಂದೆ ಬಂದರೆ ಹಿಂಗೆ ಅನ್ನುವಾಗ 1 ಇಂಚ್ ಮುಂದೆ ಬಂದರೆ ಮೂಗಿರಲ್ಲ, 1 ಇಂಚ್ ಮುಂದೆ ಬಂದರೆ ಒಂದು ಅಲ್ಲಿರಲ್ಲ, ಹಂಗೆ ಬೀಳ್ತಾವೆ ವೇಟ್ಗಳು. ತುಂಬ ಕಷ್ಟ ಬಿದ್ದಿದ್ದಾರೆ. ಅದಕ್ಕೆ ನೀನು ಗೆಲ್ಲೋ ಗೆಳೆಯ ನಿನ್ನ ಜೊತೆ ನಾವು ಇರ್ತೀವಿ ಅಂತ ಎಲ್ಲರೂ ಕೆಲಸ ಮಾಡಿದ್ದು. ಅದಕ್ಕೆ ಕೆಲಸ ಮಾಡಿದೆ ಅಣ್ಣ. ಒಂದೇ ಒಂದು ನಿಮಿಷ ಅಣ್ಣ, ನಾನು ಹೋಲ್ಸೇಲ್ ಡೀಲರ್ ಮರ್ತೋಗ್ಬಿಟ್ಟಿದ್ದೀನಿ. ಗೊತ್ತಲ್ಲ, ಸಿನಿಮಾ 20 ಮಾಡಿರ್ತೀನಿ. ಬಿಗ್ ಬಾಸ್ ಹೋದ್ಮೇಲೆ ಇನ್ನೂ ಒಂಚೂರೆಲ್ಲ ಮರ್ತೋಗಿದೆ ಅಣ್ಣ. ಏನು ನನ್ನ ಹೆಸರು ಇದರಲ್ಲಿ? ಜಪಾನ್. ನೋಡಿ ಸಾರಿ ಅಣ್ಣ, ಸಿನಿಮಾಗಳು ಜಾಸ್ತಿ. ಒಂದ್ಸರಿ ಟೈಟ್ಲೇ ಬೇರೆ ಹೇಳ್ಬಿಟ್ಟಿದ್ದೀನಿ ಕುತ್ಕೊಂಡ್ ಬಂದಾಗ ಅಣ್ಣ. ಹೂಣ ಅವೇ ಪಾತ್ರಗಳು ಕೊಡ್ತಾರೆ. ಏನೋ ಕರ್ಕೊಳ್ಳಿ ಅಣ್ಣ, ಸಾಯಂಕಾಲ ಆದ್ರೆ ಕಾಸು ಕೊಡ್ಲಿ ಅಷ್ಟೇ. ರಾಜ ಅಂತ ಹೆಸರಿಟ್ಬಿಟ್ಟು ಜೋಬಲ್ಲಿ 2 ರೂಪಾಯಿ ಇಲ್ಲ ಅಂದ್ರೆ ಏನೋ ಬೇಕಣ್ಣ, ಏನೋ ಕರ್ಕೊಳ್ಳಿ ಕಾಸು ಕೊಡ್ಲಿ ಅಣ್ಣ. ಅಣ್ಣ ಅದೇನೋ ಹುಡುಕ್ತಾವ್ರಂತೆ, ಯಾರು ರೆಡಿನೇ ಇಲ್ವಂತೆ ಕಾಕ್ರೋಚ್ ಹೀರೋ ಅಂದ್ರೆ. ಸರ್ ಇನ್ನೊಂಚೂರು ಲೊಕೇಶನ್ ಮತ್ತೆ ಹೀರೋಯಿನ್ ಒಂದು ಫೈನಲ್ ಆಗಿದೆ ಅಂತ. ಈಗ ಒಂದು ಆಗ್ಲೇ 10 ದಿನ ಶೂಟ್ ಆಗಿದೆ ಅಂದ್ರು ಅಣ್ಣ. ಅಣ್ಣ ನಮ್ಮ ಸಿನಿಮಾ ನಮ್ಮ ವೇದಿಕೆಯಲ್ಲಿ ಮಾತಾಡೋಣ. ಸೂರಿಗೆ ಒಳ್ಳೇದಾಗ್ಲಿ ಅಣ್ಣ. ಅಣ್ಣ 20ನೇ ತಾರೀಕಿಂದ 15 ದಿನ ಡೇಟ್ ಕೊಟ್ಟಿದ್ದೆ ಅಣ್ಣ. ಬಿಕಾಸ್ ಹಳೆ ಸಿನಿಮಾಗಳ ಕಮಿಟ್ಮೆಂಟ್ ಇತ್ತು. ಕಂಟಿನ್ಯೂ ಶೂಟಲ್ಲಿ ಇದ್ದೀನಿ. 20ರಿಂದ ಡೇಟ್ ಕೊಟ್ಟಿದ್ದೀನಿ ಅಣ್ಣ. ನಮ್ಮ ಸಿನಿಮಾದೇ ಮಾತಾಡೋಣ. ಜಾಲಿ ಎಲ್ಲ ವೇದಿಕೆ ಮೇಲೆ ಜಾಲಿನೇ ಆಗ್ಬಿಡ್ತು. ಬೆಳಿಗ್ಗೆ ಕೂಡ ಒಂದು ಸ್ಟೇಜ್ ಮೇಲೆ ಅದೇ ಹೇಳ್ಕೊಂಡು ಬಂದಿದ್ವಿ. ಎಲ್ಲಿಲ್ಲ ಎಲ್ಲೂ ಹೋದ್ರೂ ಅದೇ. ನಾವು ನೋಡಿದ್ರೆ ಎಲ್ಲರಿಗೂ ಜಾಲಿನ ಹೇಳ್ಬೇಕು ಅನ್ನಿಸ್ತದೆ. ಅವ್ರು ಅದು ಹೇಳಬೇಕು, ನನ್ನ ಕರ್ತವ್ಯ ಅದು. ಎಲ್ರಿಗೂ ಫಸ್ಟು ನಮಸ್ಕಾರ. ಈ ಪಿಕ್ಚರಲ್ಲಿ ಸೂರಿ ಸರ್ ಸೂರ್ಯಣ್ಣ ನಮಗೂ ಒಂದು ಕ್ಯಾರೆಕ್ಟರ್ ಕೊಟ್ಟಾರೆ. ನಾನು ಮಲ್ಲ ಏನೋ ಭೀಮಾಯಿಂದ ಅವನು ನನಗೂ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನನಗೆ ಸೂರ್ಯಣ್ಣ ಕರೆದು ನೀವಿಬ್ಬರು ಮಾಡ್ಬೇಕಂತ ಹೇಳಿದ್ರು. ಅವ್ರ ಒತ್ತಾಯಕ್ಕೆ ನಾವು ಇಬ್ಬರು ಸೇರಿ ಮಾಡಿದ್ವಿ. ನಮ್ಮದು ಅವ್ರದ್ದು ಸೀರಿಯಸ್ ಆಗಿದ್ದರೆ ನಮ್ಮದು ಸ್ವಲ್ಪ ಕಾಮಿಡಿಯಾಗಿರುತ್ತೆ. ಅವರು ಏನೋ ಮಾಡೋಕ್ಕೆ ಹೋದರೆ ನಾವೇನೋ ಮಾಡಿರ್ತೀವಿ ಅದರಲ್ಲಿ. ಅದರಲ್ಲೇ ನಮಗೆ ಈ ಥರ ಪಿಕ್ಚರ್ ನಮಗೊಂದು ಚಾನ್ಸ್ ಸಿಕ್ಕಿದ್ದು ಕೂಡ ನಮಗೊಂದು ದೊಡ್ಡ ಸಂತೋಷ. ಈ ಪಿಕ್ಚರ್ ದೊಡ್ಡ ಮಟ್ಟದಲ್ಲಿ ಬರಬೇಕಂತ ದೇವರಲ್ಲಿ ನಾನು ಬೇಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲ ಕಾಮಿಡಿನೇ ಕೊಟ್ಟವ್ರೆ, ಡೈಲಾಗ್ ಯಾವುದು ಜಾಸ್ತಿ ಇಲ್ಲ. ಯಾಕಂದರೆ ಅವರು ನಾವು ಇರ್ಬೇಕಂತ ಅನ್ಕೊಂಡ್ರೆ ಅಷ್ಟೇ ಹೊರತು ನಮಗೆ, ಯಾಕಂದರೆ ಅದು ರೌಡಿಸಮ್ ಪಿಕ್ಚರು, ಕಾಮಿಡಿ ಏನು ಕೆಲಸ ಇಲ್ಲ. ಆದ್ರಿಂದ ಅದೇ ಅದು ಇಲ್ಲಿ ಹೇಳ್ಬಿಟ್ರೆ ಥಿಯೇಟ್ರಲ್ಲಿ ಮಜಾ ಇರೋದಿಲ್ಲ. ಆ ಡೈಲಾಗ್ ಕೊಟ್ಟವ್ರೆ, ಬಟ್ ಅದನ್ನ ನಾವು ಇಲ್ಲಿ ಹೇಳ್ಬಿಟ್ರೆ ಅಲ್ಲಿ ನೋಡೋಕೆ ಮಜಾ ಇರೋದಿಲ್ಲ. ಏನು ಸರ್? ಹಂಗಿಲ್ಲ. ಎಷ್ಟೇ ಡೈಲಾಗ್ ಬಂದರೂ ಆ ಜಾಲಿನ ಯಾರೂ ಮರೆಯಲ್ಲ. ಜಾಲಿ ಅನ್ನೋ ಒಂದು ಡೈಲಾಗು ಅದು ಯಾರೂ ಮರೆಯೋಕ್ಕಿಲ್ಲ. ಆ ಜಾಲಿ ಒಂದೇ ಒಂದು ಪದ ನನ್ನ ದುಬೈವರೆಗೂ ಕರ್ಕೊಂಡು ಹೋಯ್ತು. ಅಲ್ಲಿ ಸೈಮಾ ಅವಾರ್ಡು ಮತ್ತೆ ಜೀ ಕನ್ನಡ ಚಿತ್ರಸಂತೆ ಅಂತ ಒಂದು 3 ಅವಾರ್ಡು. ನಾವೆಲ್ಲ ಅವಾರ್ಡ್ಗೆ ಲಾಯಕ್ಕಿಲ್ಲ. ನಮಗೆ ಸುದ್ದಿ ಅವಾಗ ಹೇಳೋನು, ನಿನಗೆ ಆ್ಯಕ್ಟಿಂಗೇ ಮಾಡೋಕ್ಕೆ ಬರೋದಿಲ್ಲ, ಆದರೆ ನೀನು ಅವಾರ್ಡ್ ಹೊಡ್ಬಿಟ್ಟೆ ನೋಡ ಅಂತ. ನಾನು ನಿಜವಾಗ್ಲೂ ಫಸ್ಟ್ ನನಗೆ ಹೇಳಿದ್ ಕೂಡ ಸುದ್ದಿನೇ, ಅಣ್ಣ ಈ ಪಿಕ್ಚರ್ ನಿಂಗೆ ಸಖತ್ತಾಗಿ ಬರುತ್ತೆ, ನಂಗೆ ಚೆನ್ನಾಗಿ ಕೊಟ್ಟವ್ರು ಕ್ಯಾರೆಕ್ಟರ್ ಮಾತ್ರ ನೀನು ಮಿಸ್ ಮಾಡಿಕೊಂಡೆ ಅಷ್ಟೇ, ನೀನು ಮಾಡು, ನಿನ್ಗೆ ಒಳ್ಳೆ ಅವಾರ್ಡ್ ಸಿಗುತ್ತೆ. ಅವಾರ್ಡ್ ಅನೌನ್ಸ್ ಆಗಿದ ತಕ್ಷಣ ಹೇಳಿದರು, ಆ್ಯಕ್ಟಿಂಗೇ ಬಂದಿಲ್ಲ ಅಂದರೆ ಅವಾರ್ಡ್ ಹೊಡ್ಬಿಟ್ಟಿಲ್ಲ ಬಾ, ನಿನಗಿನ್ನ ಇಲ್ಲಿ ಮುಂದೆ ಬಂದವ್ರು ಎಷ್ಟು ಜನ ಕಾಯ್ತಾ ಇದ್ದಾರೆ, ನಿನ್ಗೆ ಎಷ್ಟು ದೊಡ್ಡ ಅದೃಷ್ಟ ನೋಡು ಅಂತ ಹೇಳಿದ್ರು. ಆವಾಗ ಅಂದ್ಕೊಂಡೆ ನಾನು, ಹೌದು ನಮ್ಗೆ ಆ್ಯಕ್ಟಿಂಗೇ ಬಂದಿಲ್ಲ, ದೇವ್ರು ಅವಾರ್ಡ್ ಕೊಟ್ಟಿದ್ದಾರೆ, ನಮ್ಗೆ ಈಸ್ಕೊಟ್ಟಿದ್ದೀವಿ. ಅಷ್ಟೊಂದು ಸಂತೋಷ ನಮಗೆ. ಅದು ಎಲ್ಲರಿಗೂ ಗೊತ್ತು ಸರ್, ಅಷ್ಟು ಈಜಿಯಾಗಿ ಸೈಮಾ ಎಲ್ಲ ತಗೊಳಕ್ಕಾಗತ್ತಾ? ಹಂಗೆ ನಾನು ಒಪ್ಕೊಂಡೆ, ನೀನು ಒಳ್ಳೆ ನಟಪ್ಪ ಅಂತ. ಅವರು ಹೇಳಿದ್ರು, ನಾನೇ ಒಪ್ಕೊಂಡೆ. ಸುದ್ದಿ ಹೇಳಿದ್ರು ಕೂಡ
ಸಾರಿ ಇಲ್ಲ ಅಣ್ಣ, ಇಲ್ಲ ಅವ್ರು ಒಳ್ಳೆ ಕಲಾವಿದ್ರೆ. ನಾವು ಸುಮ್ಮನೆ ಆಪ್ತರ ಕಡೆ ಏನಾದ್ರು ರೇಗಿಸ್ತೀವಿ. ನಾನು 3 ವರ್ಷಕ್ಕೆ ಮುಂಚೆನೆ ಹೇಳಿದೆ, ಆ ಶಾರ್ಟ್ ಒಂದು ಇಟ್ಟಿದ್ರು ವಿಜಯಣ್ಣ, ಅವಾಗ ಹೇಳಿದೆ ಈ ಸತಿ ಸಾಯಿಮಾ ಫಿಲ್ಮ್ ಫೇರ್ ಎಲ್ಲ ಬರುತ್ತೆ ನಿನಗೆ ಅಂತ, ರೇಗಿಸ್ಬೇಡ ಅಂದಿದ್ರು. ಸಾಯಿಮಲ್ಲಿ ನಾನು ಇವ್ರ ಜೊತೆನೇ ಅವಾರ್ಡ್ ತೊಗೊಂಡೆ, ನಂದೊಂದು ಸಪೋರ್ಟಿಂಗ್ ರೋಲ್ಗೆ, ಅವರು ಕಾಮಿಡಿ ಇದಕ್ಕೆ. ಅವಾಗ ಹೇಳಿದೆ, ನಾನು ಅವತ್ತು ಹೇಳಿದ್ದು ಸೀರಿಯಸ್ ಆಗಿ, ಇವತ್ತು ಹೇಳ್ತಿರೋದು ಸೀರಿಯಸ್ ಆಗಿ ಅಂತ. ಹಂಗೆಲ್ಲ ಕೆಲಸ ಮಾಡ್ತಿದ್ರೆ ಹಂಗೆಲ್ಲ ಕೊಡಲ್ಲ ಅಣ್ಣ. ನೀನು ಹೇಳಿದ ನಿಜಾನ ಇಲ್ವಾ? ಆ ಮಾತನ್ನ ಹೇಳಿದ್ರು ಅವರು, ನಿನ್ಗೆ ಆಕ್ಟಿಂಗೇ ಒಳಗೆ ಬರಿಲ್ಲ, ನಿನ್ಗೆ ಅವಾರ್ಡ್ ಸಿಗ್ತಿರೋಳ ಅಂತ. ಅದು ದೇವ್ರು ಕೊಟ್ಟಿದ್ದ ಕೊಡುಗೆ, ನಾವು ಯಾರು ಏನು ಮಿಸ್ ಮಾಡ್ಕೊಳಂಗಿಲ್ಲ ಅದು, ಇಲ್ವಾ? ಅದಾಗೆ ಹಂಗಾಗಿ ಅದು ನೋಡು, ಎಲ್ಲರೂ ಒಪ್ಕೊಂಡ್ರು, ಜನ ಒಪ್ಕೊಂಡ್ರು, ಫಸ್ಟ್ ದೇವ್ರು ಒಪ್ಕೊಂಡು ನಮ್ಗೆ ಆಶೀರ್ವಾದ ಮಾಡವ್ರೆ, ಸಿಕ್ಕಿದೆ. ಅದೇ ಥರ ಈ ಪಿಕ್ಚರ್ ಕೂಡ ನಮಗೆ ಅಷ್ಟು ಸಂತೋಷಗಳು, ಯಾವುದೋ ಅವಾರ್ಡ್ ಏನೇನೋ ಮಾಡಿ ಸಂತೋಷ ಪಟ್ಟಿದ್ದೀವಿ, ಪಡ್ಕೊಳ್ತೀವಿ. ಅದೇ ಥರನೇ ಈ ಪಿಕ್ಚರ್ ಕೂಡ ಸೂರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಯಾವುದಾದ್ರು ಒಂದು ದೊಡ್ಡ ಯಶಸ್ವಿ ಸಿಕ್ಕಿ ಸಂತೋಷ ಪಡಬೇಕು, ನಾವು ಅದನ್ನು ಆಶೀರ್ವಾದ ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಇಲ್ಲಿ ಬಂದಿದ್ದಕ್ಕ ಅಪ್ಪ ಅಮ್ಮಂದಿರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿದಿರಿಗೆ ನನ್ನ ಜೀವದ ನಮಸ್ಕಾರಗಳು. ಈ ಮೂವಿಗೆ ನೀವು ಆಶೀರ್ವಾದ ಮಾಡಬೇಕಂತ ನಾನು ತುಂಬ ಕೇಳ್ಕೊತೀನಿ. ನಾನು ಫಸ್ಟ್ ಮೂವಿಯಲ್ಲೂ ನಾನೇ ಗೌರಿ ಅಂತ ಮಗಳು ಕ್ಯಾರೆಕ್ಟರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರಿ ಅಣ್ಣ ಕೊಟ್ಟಿದ್ದಕ್ಕೆ. ಈ ಮೂವಿಯಲ್ಲೂ ಅಮ್ಮು ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಫೋರ್ತ್ ಸ್ಟ್ಯಾಂಡರ್ಡ್. ನಾನು ನಿಮಗೋಸ್ಕರ ಡ್ಯಾನ್ಸ್ ಆಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ವಿಷಯ ಏನಂತಂದ್ರೆ, ಈ ದಿನಿ ಈ ಫಿಲ್ಮಲ್ಲಿ ನಾನು ಫೈಟ್ ಮಾಸ್ಟರ್ ಆಗಿ ನಾನು ವರ್ಕ್ ಮಾಡಿಲ್ಲ. ಯಾಕಂತಂದರೆ ದಿನಿ ಬಂದು ನನಗೆ, ದಿನೇಶ್ ಅವರು ಬಂದು ಒಂದು 20 ವರ್ಷದಿಂದ ಗೊತ್ತು ನನಗೆ. ಅವಾಗ ನನ್ನ ಜೊತೆ ಎಲ್ಲ ಫೈಟ್ಸ್ ಎಲ್ಲ ಮಾಡಿದ್ದಾರೆ. ಯಾಕಂದ್ರೆ ನಾನು ಫೈಟರ್ ಆಗಿರೋವಾಗೂ ಅವರು ಆರ್ಟಿಸ್ಟ್ ಆಗಿ ಎಲ್ಲ ಫೈಟ್ಸ್ ಎಲ್ಲ ಮಾಡ್ತಾಯಿದ್ರು. ಬಟ್ ನಾನು ಮಾಸ್ಟರ್ ಆಗಿ ಒಂದು ಮೂವಿಲಿ ಅದೊಂದು ವಿಷಯ ನಾನು ಹೇಳೋಗಿನ್ನ ಅವ್ರ ಬಾಯಲ್ಲೇ ಕೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. ಕೊಡ್ತೀನಿ ಮೈಕ್ ಆಮೇಲೆ ಮಾತಾಡ್ತೀನಿ. ಏನಂದರೆ ಒಂದು ಮೂವಿ ರಾಣ ಅಂತ, ಅದು ಮಾಡಿ ಸುಮಾರು ಅಂದರೆ ಒಂದು 18 ಇಯರ್ಸ್ ಏನೋ ಸಮಥಿಂಗ್, ಒಂದು 16 ಇಯರ್ಸ್ ಮೇಲಾಗಿರುತ್ತೆ. ಬಟ್ ಮಾರ್ಕೆಟಲ್ಲಿ ಒಂದು ಸೀನು ಇತ್ತು, ಎಲ್ಲ ಫೈಟರ್ಸ್ಗಳೆಲ್ಲ ಓಡ್ ಬರ್ತಾರೆ, ಆ ಥರ ಒಂದು ಏನೋ ಡೈರೆಕ್ಟ್ರು ಅದು ಸಣ್ಣದು ಒಂದು ಸಲ ಚೇಸಿಂಗ್ ಮಾಡ್ತಾಯಿದ್ರು. ಇವ್ರಿಗೆ ಬಂದು ಫೈರ್ ಶಾಟ್ ಇತ್ತು, ದಿನೇಶ್ ಅವ್ರಿಗೆ ಫೈರ್ ಶಾಟ್ ಇತ್ತು. ಫೈರ್ ಶಾಟ್ನ ಮಾಡಬೇಕು. ಅದು ಹೆಂಗೆ ಅಂತಂದ್ರೆ ಮಾರ್ಕೆಟಲ್ಲಿ ಅದು ದೊಡ್ಡ ಮಾರ್ಕೆಟ್. ಈಗ ನಾವು ಬ್ರಿಡ್ಜಲ್ಲಿ ಮೇಲ್ಗಡೆ ಮಾರ್ಕೆಟ್ ಹತ್ತುತ್ತು ಅಂದರೆ ಕಾರ್ನರಲ್ಲಿ, ಅವಿನೇ ರೋಡ್ ಹೋದಾಗ ಕಾರ್ನಲ್ಲಿ ಒಂದು ಬಿಲ್ಡಿಂಗ್ ಐತೆ, ಫುಲ್ ಟಾಪಲ್ಲಿ ಕಾಣುತ್ತೆ. ಅದು ಆ ಫುಲ್ ಟಾಪಲ್ಲಿ ಅದು ಬ್ಲೂಯಿಶು ಮತ್ತು ವೈಟಲ್ಲಿ ಇದಿರುತ್ತೆ, ಫುಲ್ ಟಾಪ್ ಅದು. ಅದನ್ನು ಇವ್ರು ಫೈರ್ ಶಾಟ್ ಮಾಡಬೇಕಾದ್ರೆ ಏನಾಯಿತು, ಫೈಟ್ ಡ್ರೆಸ್ಸು ಇಲ್ಲ ತಂದರೆ ಚೆನ್ನೈಲಿ ತರಬೇಕು, ಇಲ್ಲ ಅಂತಂದರೆ ಮುಂಬೈಲಿ ತರಬೇಕು ಅಂತ ಹೇಳಿದ್ರು. ಸರಿ ಆಯ್ತು, ಇವಾಗ ಮಾಡಲೇಬೇಕು, ಬಜೆಟ್ ಬೇರೆ ಕಮ್ಮಿ ಇದೆ, ಅದು ಇವಾಗ ಏನು ಮಾಡೋದು ಅಂತಂದಾಗ ಅದಕ್ಕೂ ಒಂದು ನಮ್ಮಲ್ಲಿ ಟ್ರಿಕ್ಸ್ ಇದೆ. ಸರಿ ಸರ್, ಒಂದು ಗೋಣಿ ಚೀಲ ಒಂದು 10 ಮತ್ತು ಒಂದು ಸ್ಯಾರಿ ಒಂದು 20 ತಗೊಬನ್ನಿ ಸರ್ ಅಂತ ಹೇಳಿದ್ರು. ಅದನ್ನೆಲ್ಲ ಅರೇಂಜ್ ಮಾಡಿ ಕೊಡಿಸ್ಕೊಂಡು ಅಂದಮೇಲೆ ಈಗ ನಾನು ಒಬ್ಬ ಫೈಟ್ ಮಾಸ್ಟರ್ ಆಗಿ, ಒಬ್ಬ ನಿರ್ದೇಶಕನಾಗಿ ಆಕ್ಷನ್ ಸೀಕ್ವೆನ್ಸ್ಗಳು ಏನೇ ಒಂದು ಡೈರೆಕ್ಟರ್ ಕ್ರಿಯೇಟ್ ಮಾಡಿದ್ರು ನಮಗೆ ಗೊತ್ತಿರುತ್ತೆ. ಹಿಂಗೆ ನಾವು ಡಿಸ್ಕಷನ್ ಮಾಡಿರ್ತೀವಿ, ನಾವು ಡೈರೆಕ್ಟರ್ ಹತ್ರ ಚರ್ಚೆ ಮಾಡಿರ್ತೀವಿ. ಸರ್ ಇಂಥದ್ದು ಬೇಕು, ಸರ್ ಇಂಥ ಪ್ರಾಪರ್ಟಿಗಳು ಬೇಕು, ಇದು ಬಂದರೆ ಹಿಂಗೆ ಫೈರ್ ಶಾಟು ಚೆನ್ನಾಗಾಗುತ್ತೆ ಸರ್, ಸೇಫ್ಟಿ ಇರುತ್ತೆ ಅಂತ ಹೇಳಿರ್ತೀವಿ. ಅದೇ ಥರ ಕೊಟೇಶನಲ್ಲಿ ಏನಿದೆ ಅದನ್ನೆಲ್ಲ ಹೋಲಿಸ್ಕೊಟ್ರು. ಕೊಟ್ಮೇಲೆ ಏನಾಗಿದೆ, ಇವ್ರಿಗೆ ನಾನು ಏನು ಮಾಡಿದ್ದೀನಿ, ನಿಲ್ಸ್ಕೊಂಡಾದ್ಮೇಲೆ ಯಾಕಂದರೆ ನಾನು ಯಾವುದೇ ಒಂದು ರೋಪ್ ಶಾಟ್ ಮಾಡಲಿ, ಒಂದು ಜಾಕೆಟ್ ಹಾಕ್ಬೇಕಾದ್ರೆ ಒಂದು ಡಿ ಕ್ಲ್ಯಾಂಪ್ ಆಗಲಿ ಏನಿಲ್ಲ ಆಗಲಿ, ಮತ್ತು ಈ ನಾವು ಲೊಕೇಶನ್ ಫಸ್ಟ್ ಸ್ಟಾರ್ಟಿಂಗ್ ನೋಡಬೇಕಾದ್ರೂ ಇದು 40 ಫೀಟ್ ಕ್ರೈನ್ ಬರುತ್ತಾ, ಇಲ್ಲ ಅಂತಂದರೆ ಇಲ್ಲಿ ರೋಪ್ ಕ್ರೈನ್ ಇಲ್ಲಿ ಬರುತ್ತಾ, ಇಲ್ಲಾಂದರೆ ಇದಕ್ಕೆ ಏನು ಮಾಡಬೇಕು, ಲೊಕೇಶನ್ ಕೇಬಲ್ ಏನೋಗಿದೆ, ಕರೆಂಟ್ದು ಏನಾಗಿದೆ, ಇದಾಗಿದೆ. ನಾನು ಸಾಕಷ್ಟು ಸಿಕ್ಕಾಪಟ್ಟೆ ನಾನು ಮುತುವರ್ಜಿಸ್ತೀನಿ ಅದ್ರ ಬಗ್ಗೆ. ಯಾಕಂದರೆ ಸೇಫ್ಟಿ ಫಸ್ಟ್ ಮೇನ್ ಇಂಪಾರ್ಟೆಂಟ್. ಹಂಗಾಗಿ ಇವು ಫೈಟ್ ಶಾಟ್ ಮಾಡುವಾಗ ಏನಾಯಿತು, ಸ್ಯಾರಿ ಎಲ್ಲ ಕಟ್ಟಿದ್ದಾಯಿತು, ಇದು ಗೋಣಿ ಚೀಲದೆಲ್ಲ ಹೊಲಿತಾ ಇರುವಾಗ ಒಬ್ಬ ಅಸೋಸಿಯೇಟ್ ಬಂದರು ನನ್ನ ಹತ್ರ. ಬಂದ್ಬಿಟ್ಟು ಮತ್ತೆ ನೀವು ಪೆಟ್ರೋಲ್ ಹೇಳಿದ್ದೀರಾ ಅಂತಂದರು. ಪೆಟ್ರೋಲ್ ನನಗೇನಕ್ಕೆ, ಪೆಟ್ರೋಲ್ ನನಗೆ ಬೇಡ, ಪೆಟ್ರೋಲು ನನ್ನ ಸೀಕ್ವೆನ್ಸ್ ಪೆಟ್ರೋಲ್ ಇಲ್ಲ ಅಂತಂದೆ. ಸರಿ, ಅವನು ಹೋದ ತಕ್ಷಣ ನಾನು ಇಲ್ಲಿ ಸೇಫ್ಟಿ ಫಸ್ಟ್ ಅಲ್ವಾ, ಹಿಂಗೆ ಕೈ ಎತ್ತಿ ಸರ್, ಹಿಂಗೆ ಕೈ ಎತ್ತಿ ಸರ್, ಹಂಗೆ ಕೈ ಎತ್ತಿ ಅಂತಂದ್ಬಿಟ್ಟು, ಯಾಕಂದರೆ ಬಾಡಿಗೆ ಒಂದು ಚೂರು ಸಹ ಸ್ಕಿನ್ ಅನ್ನೋದು ಕಾಣಬಾರ್ದು, ಆ ಥರ ಪೂರ್ತಿ ಫುಲ್ ಎಲ್ಲ ಹೋಲಿಸಿ 1, 2, ಡಬಲ್, ಟ್ರಿಬಲ್ ಥರ ಸೇಫ್ಟಿ ಇದು ಮಾಡಿ ಕೊಟ್ಟೆ ನಾನು. ಕೊಟ್ಟಾಗ ನಮ್ಮ ಪ್ರೊಸೀಜರ್ ಇರುತ್ತೆ, ಅದು ಫುಲ್ಲು ನೀರು ವೆಟ್ ಮಾಡಿ ಆಮೇಲೆ ಇದು ನಾವು ಸೋಡಾ ಹಾಕ್ತೀವಿ
ಬೂತ್ ಸೋಡಾ ಇರುತ್ತಲ್ಲ ಆ ಸೋಡಾ ಹಾಕ್ತೀವಿ. ಫುಲ್ಲು ವೆಟ್ ಮಾಡಿದಾಗ ಅವಾಗ ಇವರು ತುಂಬ ದಪ್ಪ ಇದ್ರು, ಒಂದು 110 ಮೇಲಿದ್ರು ಇವರು kg. ಇನ್ನು ಇದೆಲ್ಲ ವೆಯ್ಟ್ ಆಗಿ ನೀರೆಲ್ಲ ವೆಯ್ಟ್ ಆಗಿ ಎಷ್ಟು kg ಇರ್ತಾರೆ ಇವರು. ಇವ್ರನ್ನ ಎಳ್ಕೊಂಡು ಹೋಗೋದೇನೆ ಕಮ್ಮಿ ಅಂದರೆ ಒಂದು 10 ಜನ ಮೇಲೆ, ಒಂದು 15 ಜನ ಅಂತ ಇಟ್ಕೊಳ್ಳಿ. ಅಷ್ಟು ಜನ ಇವ್ರಿಗೆ ಹಗ್ಗ ಕಟ್ಬಿಟ್ಟು ಮೇಲ್ಗಡೆ ತೊಗೊಂಡೋಗಿದ್ವಿ. ಹಿಂಗೆ ಟಾಪಲ್ಲಿದೆ ತಂದು ನಿಲ್ಲಿಸ್ವಿ. ಅದಕ್ಕೂ ಫಸ್ಟ್ ಇನ್ನೊಂದು ಏನಂದರೆ ಮತ್ತೆ ಪ್ರೊಡ್ಯೂಸರ್ ಮಗ ಬೇರೆ ಬಂದ ನನಗೆ, ಇವ್ರಿಗೆ ನಾವು ಪ್ರಿಪೇರ್ ಮಾಡುವಾಗ ಪ್ರೊಡ್ಯೂಸರ್ ಮಗ ಬಂದ್ಬಿಟ್ಟು ಏನಂದ್ರು, ಮಾಸ್ಟರ್ ನೀವು ಪೆಟ್ರೋಲ್ ಹೇಳಿದಿರಾ ಅಂತ ಮತ್ತೆ ಕೇಳ. ಪೆಟ್ರೋಲ್ ನನಗಲ್ಲ, ಡೈರೆಕ್ಟ್ಗೆ ಅದೇನೋ ಗೊತ್ತಿಲ್ಲಪ್ಪ, ನನಗಂತೂ ಪೆಟ್ರೋಲ್ ಬೇಡ ಅಂತ ನಾನು ಮತ್ತೆ ಹೇಳಿ ಕಳಿಸಿದೆ. ಹೋಗ್ತೀವಿ ಸಾಲ್ಟಲ್ಲಿ ಏನಾಗಿದೆ, ನಾನು ಒಂದು ದಮ್ ಮಾಡ್ಕೊಂಡು ಈ ಕಡೆ ಸೈಡಲ್ಲಿ ಹಿಂಗೆ ಇದ್ದೀನಿ, ಹಿಂಗೆ ನಿಂತ್ಕೊಂಡಿದ್ದೀನಿ. ಇವರು ಇಲ್ಲಿ ಮಲಗಿಸ್ಬಿಟ್ಟಿದ್ದಾರೆ, ಹಿಂಗೆ ಫೈರ್ ಶಾಟ್ ಅಂಟಿಸ್ಬೇಕು ಅಂದರೆ ಮಲ್ಕೊಂಡಿರುವಾಗ ಫೈರ್ ಶಾಟ್ ಹಚ್ಚೋದು ಬೆಂಕಿದಿರೋದು. ಹಿಂಗೆ ಮಲಗಿಸಿದ್ದಾರೆ. ನಾನು ಸ್ವಲ್ಪ ದೂರ, ನೀವು ಇಲ್ಲಿ ಅಲ್ಲಿದ್ದಾಗ ನಾನು ಇಲ್ಲಿದ್ದೀನಿ, ಹಿಂಗಿದ್ದೀನಿ, ಹಿಂಗೆ ಮಾತಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ ಹಿಂಗೆ ಅಷ್ಟೇ. ಮಾತಾಡಿದಾಗ ಅಲ್ಲಿ ಏನು ಅಂತಂದ್ರು, ನೋಡಿ ಇದು ಮಾಸ್ಟ್ರು ಈ ಕಡೆ ನೋಡ್ತಾ ಇದ್ದಾರೆ, ದಯವಿಟ್ಟು ನೀನು ಹೋಗಿ ಮಾಸ್ಟರ್ ಹೆಂಗಾದ್ರು ಮಾಡಿ ಆ ಕಡೆ ತಿರುಗಿಸ್ಬಿಡು ಅಂತ ಏನೋ ಹೇಳ್ಕೊಟ್ಟಿದ್ದಾರೆ. ಅದು ಮ್ಯಾಟ್ರ್, ಅದೇ ಇರೋ ಸತ್ಯ, ಫ್ಯಾಕ್ಟೇ ಅದು. ಅವನು ಬಂದಾಗ ತಕ್ಷಣ ಮಾಸ್ಟರ್ ಇದು ಶಾರ್ಟ್ಸ್ ಇದು ಅದು ಇದು ಅಂದ್ಕೊಂಡು ಬೇರೆ ವಿಷಯಗಳನ್ನ ಚರ್ಚೆಗಳು ಮಾಡ್ದೆ. ಹಿಂಗೆ ಮಾಡ್ತಾ ಅವ್ನು ಏನು ಮಾಡ್ದೆ, ಈ ಕಡೆ ಇರೋನು ಬಂದು ಈ ಕಡೆ ತಿರ್ಕೊಬಿಟ್ಟು ನಾನು ಸಜೆಷನಲ್ಲಿ ಇದ್ದೀನಿ, ಇವಾಗ ಹಿಂಗಿದ್ದೀನಿ ಸಜೆಷನಲ್ಲಿ ಇರಬೇಕಾದ್ರೆ ಏನಾಗ್ತದೆ, ಇನ್ನೇನು ಇಲ್ಲಿ ನಾವು ಅದಕ್ಕೆ ಫೈರ್ ಶಾಟ್ಗೆ ಒಂದು ರಬ್ಬರ್ ಗಮ್ ಅಂತ ಇದೆ, ಅದು ಶಿವಾಜಿನಗರದಲ್ಲಿ ನಾವು ಅದು ವೈಟ್ ಗಮ್ ಅಂತ ಬರುತ್ತೆ. ಅದು ಬತ್ತು ಅಂದರೆ ಅದು ಏನೂ ಆಗೋದಿಲ್ಲ. ಅದು ಏನೇ ಹಚ್ಚಿ ಉರಿದ್ರೂ ಆ ಸೆಕೆಂಡಲ್ಲಿ ಒಂದು 30 ಸೆಕೆಂಡಲ್ಲಿ 45 ಸೆಕೆಂಡಲ್ಲಿ ಉರಿದ್ರೂ ಅದು ಏನೂ ಆಗೋದಿಲ್ಲ. ಮತ್ತೆ ನೀರು ತೊಗೊಂಡು ಆಫ್ ಮಾಡಿಲ್ಲ, ಫೈರ್ ನೀರು ತರಿಸ್ತಾರೆ, ಕೆಲವರು ಗೋಣಿ ಚೀಲದಲ್ಲಿ ಡ್ರಮ್ಮಲ್ಲಿ ಹಚ್ಕೊಂಡು ಆಫ್ ಮಾಡ್ತಾರೆ. ಇದು ಕಾಮನು. ಮತ್ತೆ 1 ಹಚ್ಚೋದು. ಈ ಥರ ಸಾಕಷ್ಟು ಪಿಕ್ಚರ್ಗಳನ್ನ ನಾನು ವರ್ಕ್ ಮಾಡಿದ್ದೀನಿ. ಇವ್ರದ್ದು ಏನಾಯಿತು, ಸರಿ ಆಯಿತು, ಇವಾಗ ಏನು ಮಾಡಿದಾಗ ನಾನು ಈ ಕಡೆ ತಿರುಗ್ತೀನಿ, ಇನ್ನೇನು ಲಾಸ್ಟು ಸಿಗರೇಟ್ ಪಫು ನಂದು ಇರುತ್ತೆ, ಹಿಂಗೆ ಕೈಯಲ್ಲಿ ಇಟ್ಕೊಂಡು ಯಾವುದೋ ಕಾರಣಕ್ಕೆ ಹಿಂಗೆ ತಿರುಗ್ತೀನಿ. ಅಲ್ಲಿ ಏನಂತ ಹೇಳ್ಬಿಟ್ಟಾರೆ, ಅವಾಗ 20 ಲೀಟ್ರ್ ಪೆಟ್ರೋಲ್ ತರಿಸಿದ್ದಾರೆ ಇವ್ರು ಮೈ ಮೇಲೆ ಸುರಿಯೋಕ್ಕೆ. 20 ಲೀಟ್ರ್ ಪೆಟ್ರೋಲು, ದೊಡ್ಡ ಕ್ಯಾನ್ ಇದೆ, 20 ಲೀಟ್ರ್ ಮೇಲಿದೆ ಪೆಟ್ರೋಲು ತರಿಸಿ ರೆಡಿಯಾಗಿ, ಏನಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಶಾಟ್ ಬರಲಿ ಅಂತ ಒಬ್ಬ ಫೈಟ್ ಮಾಸ್ಟರ್ಗೆ ಹೇಳ್ದೇನೆ ಸೂರ್ಯಕ್ಕೆ ರೆಡಿ ಆಗೋರೆ. ನಾನು ಸಡನ್ ಆಗಿ ಸಿಗರೇಟ್ ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ತೀನಿ, ಹಿಂಗೆ ಕ್ಯಾನ್ನ ಹಿಂಗೆ ರೆಡಿ ಮಾಡ್ತಾವ್ರೆ. ಹಿಂಗೆ ಮಾಸ್ಟರ್ ಗೊತ್ತಿಲ್ಲದೆ ಹಾಕ್ಬಿಟ್ಟು ಫೈರ್ ಶಾಟ್ ಮಾಡ್ಬೇಡೋಣ ಅಂತ ಹಿಂಗೆ ನೋಡಿದೆ. ಎಷ್ಟು ಕೋಪ ಬಂತು ಅಂತಂದ್ರೆ ನಾನು, ಯಾಕಂದರೆ ಕೆಲವು ವರ್ಡ್ಸ್ಗಳನ್ನ ಮಾತಾಡಬಾರ್ದು, ಯಾಕಂದ್ರೆ ಒಂದು ಜೀವ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ನೋಡಿ, ಮಾಸ್ಟರ್ ಗೊತ್ತಿಲ್ಲದೆ ಮಾಡೋದು ಇದೆಯಲ್ಲ, ಅದು ತುಂಬ ತಪ್ಪು. ಅದು ಯಾವತ್ತೂ ಅವತ್ತೇನಾದರೂ ಪೆಟ್ರೋಲ್ ನನಗೆ ಒಂದು ಕ್ಷಣ ಏನಾದ್ರು ನೀವೇನಾದ್ರು ಅಕಸ್ಮಾತ್ ಪೆಟ್ರೋಲ್ನ ಕಣ್ಣು ಕಾಣಿಸ್ಕೊಂಡ್ರೆ ನಿಮಗೆ ಹಾಕೋದು ಸುಟ್ಟಾಕ್ಬಿಡ್ತೀನಿ ನಾನು ಅಂದ್ಬಿಟ್ಟೆ. ನಾನು ಸೀರಿಯಸ್ ಆಗಿ ಹೇಳ್ಬಿಟ್ಟೆ, ಅಷ್ಟು ರ್ಯಾಶ್ ಆಗಿಬಿಟ್ಟಿತ್ತು ನನಗೆ. ಯಾಕಂದ್ರೆ ನನಗೆ ಜವಾಬ್ದಾರಿ ಇರುತ್ತೆ. ನಂದು ಫೈಟ್ ಕಾನ್ಫರೆನ್ಸ್ ಇದ್ದಾಗ ಯಾರೇ ಒಬ್ಬ ಆರ್ಟಿಸ್ಟ್ ಆಗಲಿ, ಫೈಟರ್ಸ್ ಆಗಲಿ, ಹೀರೋ ಆಗಲಿ, ಹೀರೋಯಿನ್ ಯಾರೇ ಆಗಲಿ, ನನ್ನ ಮೂವಿಲಿ ನಾನು ಏನು ಮಾಡ್ತೀನಿ, ಫಸ್ಟು ಸೇಫ್ಟಿ ಇಲ್ಲಾಂದ್ರೆ ನಾನು ವರ್ಕೇ ಮಾಡೋದಿಲ್ಲ. ಫಸ್ಟ್ ಹೇಳ್ಬಿಡ್ತೀನಿ. ಈ ಥರ ಸಾಕಷ್ಟು ಪಿಕ್ಚರ್ಗಳನ್ನ ನಾನು ಬಿಟ್ಬಿಟ್ಟಿದ್ದೀನಿ. ನಾನು ಅದೊಂದು ಸೀಕ್ವೆನ್ಸಲ್ಲಿ ಏನಾದ್ರೂ ಇವ್ರಿಗೇನಾದ್ರು ಪೆಟ್ರೋಲು ಏನಾದ್ರು ನಾನು ಮೈ ಮರೆತು ಅಕಸ್ಮಾತ್ ನೋಡಿಲ್ಲ ಅಂತಂದಿದ್ರೆ ಇವತ್ತು ಈ ಸೂರ್ಯಣ್ಣ ಪಿಕ್ಚರ್ ಆಗ್ತಾ ಇರಲಿಲ್ಲ. ಅದು ಅವರು ಸಹ ಹೇಳಿದ್ರೆ ಸಾಕಷ್ಟು. ಎಲ್ಲರಿಗೂ ಧನ್ಯವಾದಗಳು ಕೊಡ್ತೀನಿ ಅವ್ರಿಗೆ ಫೋನಲ್ಲಿ. ಜಾನಿ ಮಾಸ್ಟರ್ ಇಲ್ಲ ಅಂದರೆ ಇವತ್ತು ಒಂದು ಸೂರ್ಯಣ್ಣ ಆಗ್ತಾ ಇದ್ದಿಲ್ಲ. ಅವತ್ತು ಅವರೇ ನನ್ನ ಒಂದು ಶಾರ್ಟಲ್ಲಿ ಕಾಪಾಡಿದ್ರು. ಸೊ ಅವತ್ತು ಮಡಿ ಅಂತ ಆ ಸ್ಟೇಜಲ್ಲಿ ಇದ್ದೆ. ನಾನು ಹಿಂದೂ ಇಲ್ಲ ಮುಂದೂ ಇಲ್ಲ, ಕೈ ಎತ್ಕೊಂಡು ಈ ಫೀಲ್ಡಲ್ಲಿ ನಡೆಸೋರು ಇದ್ದಿಲ್ಲ. ಇದೇ ದಾರಿ ಅಂತಲೂ ನಾನು ನಡೆಸೋರು ಇದ್ದಿಲ್ಲ. ಡಿ ಬಾಸ್ ಹೇಳ್ದಂಗೆ ಆನೆ ನಡೆದಿದ್ದೆ ದಾರಿ ಅನ್ನೋ ಥರ ನನ್ನ ಜೀವನದಲ್ಲಿ ನಾನು ನಡ್ಕೊಂಡು ಬಂದಿದ್ದೆ ನನಗೆ ದಾರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಭಿಮಾನಿಗಳು, ದೇವ್ರುಗಳು ಇವತ್ತವರೆಗೂ ನಾನು ಕೈ ಹಿಡಿದು ನಡೆಸಿದ್ದಾರೆ. ನನಗೆ ಅವ್ರು ಯಾವಾಗಲೂ ನಾನು ಸಾಯೋ ಗಂಟ ನಾನು ಅವ್ರಿಗೆ ನನ್ನ ಮೈ ದೇಹವನ್ನು ಚಪ್ಪಲಿ ಆಗ್ಬಿಡಿದ್ರು ಸಾಕಾಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್.